ಮುರಳಿ ಅವರು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಇದೇ ಬರುತ್ತೆ ಅಂತಲ್ಲ, ಇದೇ ಥರದ್ದು ಬರುತ್ತೆ ಅಂತ ಅರ್ಥ ಮಕ್ಕಳೇ. ಬಟ್ ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೇದು. ಓಕೆನಾ? ಇದೇ ಥರದ್ದು ಆಗ ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಬೆಳೀತದೆ, ನಿಮಗೆ ಧೈರ್ಯವಾಗಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಆಯ್ತಾ? ಈಗ ನೋಡೋಣ ಫಸ್ಟ್ ಕ್ವಶನ್ ಏನಂತ. 3 ಮತ್ತು 5ರ ಮಾಸಹ. ಮಾಸಹ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಅವರು HCF ಅಂತ ಕೇಳಿರ್ತಾರೆ. ನಿಮಗೆ ಗೊತ್ತು 3 ಮತ್ತು 5 ಯಾವ ಟೇಬಲ್ ಅಲ್ಲೂ ಹೋಗಲ್ಲ, ಯಾವ ಮಗ್ಗಿಲೂ ಹೋಗಲ್ಲ. ಹೋಗೋದು ಯಾವುದರಲ್ಲಿ? ಬರೀ ಒಂದರಲ್ಲಿ ಮಾತ್ರ. ಆಗ HCF ಅನ್ನ ಏನಂತ ತಗೊಳ್ತೀರಾ? ಇದು ರೈಟ್. ನೆಕ್ಸ್ಟ್ ಇಲ್ಲಿ ಪಿ ಆಫ್ ಎಕ್ಸ್ ಐ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದ ಶೂನ್ಯತೆ ಸಂಖ್ಯೆ ಅಂತ ಹೇಳಿದ್ರೆ ಇಲ್ಲೊಂದು ಕಟ್, ಇಲ್ಲೊಂದು ಎಕ್ಸ್ ಅಕ್ಷವನ್ನು ಎಲ್ಲೆಲ್ಲಿ ಕಟ್ ಮಾಡಿದೆ ಅಂತ. ಆಗ ಶೂನ್ಯತೆಯ ಸಂಕೇತ ಎಷ್ಟು? 4 ಅಂತ ಬರೀತೀರಾ. ಓಕೆ, ಇದು ಆನ್ಸರ್. ಇಲ್ಲಿ a1x + b1y + c ಈಕ್ವಲ್ ಟು 0, a2x + b2y + c2 ಈಕ್ವಲ್ ಟು 0. ಇದು ಎಲ್ಲಿ ನಾವು ಸರಿಯಾದ ಸಂಬಂಧ ಪರಿಹಾರವನ್ನು ಹೊಂದಿರಿ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತೇಳಿ. ನೋಡಿ ಮಕ್ಕಳೇ, ನೀವು ಇದನ್ನು ಬರೆಯುವಾಗ ನೀವೆಷ್ಟು ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ 2 is not equal to b1/b2, ಅನನ್ಯ ಪರಿಹಾರ, ಇಂಟರ್ಸೆಕ್ಟಿಂಗ್. ಓಕೆ, ಆಗ ಈ 4 ಕಂಡೀಷನ್ ಇದು ಇದೆ. ಓಕೆ, ಆಮೇಲೆ ಈಸ್ ನಾಟ್ ಈಕ್ವಲ್ ಟು ಇದು ಇದೆ. 3 ಕಂಡೀಷನ್ ಬಂದಾಗ ಏನು ಬರಿಬೇಕು ಅಂತಿರೋದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ನೀವು ಪರ್ಫೆಕ್ಟ್ ಆಗಿರಬೇಕು. ನೋಡಿ ಇದೇ ಥರ ಕಲಿಯೋದು. ಆಗ ಈ ಥರದೊಂದು ಕ್ವಶನ್ ಬರ್ಬೋದು. ಈಗ ಇದನ್ನು ನೋಡಿದ ತಕ್ಷಣ ಓ ಹೀಗೆ ಬಂದರೆ ಹೀಗೆ, ಆಗ ಇಲ್ಲಿ ಹೀಗೆ ಇದ್ಬಿಟ್ಟಿದ್ರೆ ಗ್ರಾಫು ಏನಂತ ಬರೀತಿದ್ರಿ ಇದಕ್ಕೆ ಈ ಲೆಕ್ಕ ಕ್ವಶನ್ ಬಂದಾಗ. ಹಾಗೆ ನೀವು ಅನಲೈಸ್ ಮಾಡಿ ನೀವು ರೆಡಿ ಆಗಬೇಕಾಗಿರೋದು ಎಕ್ಸಾಮಿಗೆ. ಅರ್ಥ ಆಯ್ತಲ್ವ? ಹೀಗೆ ಬಂತಿದ್ದು ಟಚ್ ಆಗಿದೆಯಾ ಯಾವುದಾದ್ರೂ ಎಕ್ಸ್ ಅಕ್ಷಕ್ಕೆ? ಎಕ್ಸ್ ಅಕ್ಷ ಅಂತ ಹೇಳೋದು ಇದು. ಇದಕ್ಕೆ ಏನಾದರೂ ಟಚ್ ಆಗಿದೆಯಾ? ಇಲ್ಲ. ಆಗ ನೀವೇನಂತ ಬರೀತೀರಿ? ಇದನ್ನು 0 ಅಂತ ಬರೀತೀರಾ. ಅರ್ಥ ಆಯ್ತಲ್ವ? ಹಾಗೆ ನೀವು ಇದನ್ನು ಏನು ಮಾಡಬೇಕು? ಅನಲೈಸ್ ಮಾಡಬೇಕು. ಇವಾಗ ಇಷ್ಟು ಚಾನ್ಸಸ್ ಇದೆ, ಅದಷ್ಟನ್ನು ಕಲ್ತಿರಬೇಕು. ಬಟ್ ಇದಕ್ಕೆ ಆನ್ಸರ್ ಯಾವುದು? ಇದಕ್ಕೆ ಆನ್ಸರ್ ಇದು. ಓಕೆನಾ? ಇದಕ್ಕೆ ಆನ್ಸರ್ ಯಾವುದು? ಇದು. ಓಕೆ, ಅನನ್ಯ ಪರಿಹಾರ ಹೊಂದಿದೆ, ಯುನೀಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಆಗ ಯುನೀಕ್ ಸೊಲ್ಯೂಷನ್, ಇಂಟರ್ಸೆಕ್ಟಿಂಗ್. ನೋಡಿ ಇದನ್ನು ಕಲಿಬೇಕಾದ್ರೆ ಅವರು ಪೇಜ್ ನಂಬರ್ 26 ಇದೆ ನೋಡಿ. ಅದನ್ನು ಪರ್ಫೆಕ್ಟಾಗಿ ಇದು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕ್ವಶನು, ಇನ್ನು 1 ವರ್ಡ್ ಆನ್ಸರ್ಲಿ ಒಂದು ಕ್ವಶನ್, ಹಾಗೆ 2 ಕ್ವಶನ್ಸ್ ಬರ್ತದೆ ಮಕ್ಕಳೇ. 2 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ರೀತಿ ನೀವು ಕ್ವಶನ್ ಪೇಪರ್ನ ಅನಲೈಸ್ ಮಾಡಬೇಕು. ಅದಕ್ಕೋಸ್ಕರನೇ ಕ್ವಶನ್ ಪೇಪರ್ ಇರೋದು. ಇವುಗಳಲ್ಲಿ ಸಮಾಂತರ ಶ್ರೇಣಿ ಅಂದರೆ ಇಲ್ಲಿ AP ಅಂತ ಕೊಟ್ಟಿರ್ತಾರೆ ನಿಮಗೆ ಇಂಗ್ಲೀಷ್ ಮೀಡಿಯಂ ಅವರಿಗೆ. AP 1, 2, 4, 8 ಇದು ಸಮಾಂತರ ಶ್ರೇಣಿಯಲ್ಲಿದೆಯಾ, APಯಲ್ಲಿದೆಯಾ ಅಂತ ಕೇಳಿದ್ದಾರೆ ಅಷ್ಟೇ. ಏನು ಮಾಡಬೇಕು? ಇದನ್ನ ಮೈನಸ್ ಮಾಡಬೇಕು. 2 ಇಂದ 1 ಹೋದರೆ ಎಷ್ಟು? 1. 4 ಇಂದ 2 ಹೋದರೆ, 4 ಇಂದ 2 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ? 2 ಬರ್ತದೆ. ನೋಡಿ ಇಲ್ಲಿ ಏನಾಯಿತು? ಡಿ ಚೇಂಜ್ ಆಯಿತು. ನಾವು ಡಿ ಕಂಡುಹಿಡಿಬೇಕು. ಡಿ ಫಾರ್ಮುಲಾ ಏನು? A2 - A1. ಅಷ್ಟು ಮಾತ್ರ, ಒಂದು ಮಾತ್ರ ಕಂಡುಹಿಡಿದ್ರೆ ಸಾಕಾ? ಇಲ್ಲ, ಇನ್ನೊಂದು ಕಂಡುಹಿಡಿಬೇಕು ಪುನಃ. ಆಗ ನೆಕ್ಸ್ಟ್ A3 - A2. ಈಗ ಹೇಗೆ ಅಂತ A2 ಇದು ಮ್ಯಾಥಮೆಟಿಕಲಿ ಬರೆಯೋದು. ಬಟ್ ನಮಗೆ ಇದನ್ನು ನೋಡಿದ ತಕ್ಷಣ ಇದು 1 ವರ್ಡ್ ಆನ್ಸರ್ ಆಗಿರೋದನ್ನ ನಾವು ಇಲ್ಲೇ ಮೈನಸ್ ಮಾಡ್ಕೋಬೇಕು. 8 ಇಂದ 4 ಮೈನಸ್ ಮಾಡಿದ್ರೆ ಎಷ್ಟಾಯಿತು? 4. ನೋಡಿ ಎಲ್ಲ ಡಿಫ್ರೆಂಟ್ ಬಂತು. ಡಿಫ್ರೆಂಟ್ ಬಂದರೆ ಇದು APಯಲ್ಲಿ ಇಲ್ಲ ಅಂತ. ಈಗ ಇದಕ್ಕೆ ಹೋಗಿ 7 ಇಂದ 3 ಹೋದರೆ ಎಷ್ಟು? ಮೈನಸ್ ಮಾಡಿದ್ರೆ ಎಷ್ಟು? 4. 10 ಇಂದ 7 ಮೈನಸ್ ಮಾಡಿದ್ರೆ ಎಷ್ಟು? 3 ಬರ್ತದೆ. ಇಲ್ಲೇನಾಯಿತು? ಚೇಂಜ್ ಆಯಿತು. ಆಗ ಇದು ಸಹ APಯಲ್ಲಿ ಇಲ್ಲ, ಸಮಾಂತರ ಶ್ರೇಣಿಯಲ್ಲಿ ಅಲ್ಲ. 4 ರಿಂದ 1 ಕಳೆದ್ರೆ 3, 9 ರಿಂದ 4 ಕಳೆದ್ರೆ 5. ನೋಡಿ ಇಲ್ಲೂ ಚೇಂಜ್ ಆಯಿತು. ಆಗ ಇದು ಸಹ ಇಲ್ಲ. ಈಗ ಇದು ಇದ್ದೇ ಇರುತ್ತೆ ಅಂತ ನಿಮಗೆ ಕನ್ಫರ್ಮ್. ಆದರೂ ನೋಡ್ಬಿಡೋಣ. 9 ರಿಂದ 5 ಕಳೆದ್ರೆ 4, 13 ರಿಂದ 9 ಕಳೆದ್ರೆ 4. ಈಗ ಡಿಫ್ರೆನ್ಸ್ ನೋಡಿ, 4 ಸೇಮ್ ಬಂದರೆ ಡಿ ವ್ಯಾಲ್ಯೂ ಏನಾಗಬೇಕು? ಸೇಮ್ ಇದ್ದರೆ ಇದು APಯಲ್ಲಿದೆ, ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಇದನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ನಮ್ಮ ಮಕ್ಕಳಿಗೆ ಕೊಟ್ಟಾಗ ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಆಫ್ ಮೀಡಿಯನ್ ಅಂತ ಕೇಳ್ತಾರೆ. ಓಕೆನಾ? ಮೀಡಿಯನ್ ಇದು ಮಧ್ಯಾಂಕದ. ಇದು ನಿಮಗೆ ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಹಿಂಗೆ ಕೊಟ್ಟಿರ್ತಾರೆ. ಓಕೆ, ಇದು F. ಅರ್ಥ ಆಯ್ತಲ್ವ? ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಗಬೇಕು. ಈ ಮೀಡಿಯನ್ ಅಂತ ಬಂದ ತಕ್ಷಣ ಫಾರ್ಮುಲಾ ಕಲ್ತಿಲ್ಲ ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕಾಗಲ್ಲ ಮಕ್ಕಳೇ. ಫಾರ್ಮುಲಾ ಏನು? ನಿಮಗೆ ಮಧ್ಯಾಂಕದ ಸೂತ್ರ ಏನು ಬರ್ತದೆ? L ಪ್ಲಸ್ ಬ್ರ್ಯಾಕೆಟ್ ಹಾಕಿ n/2 - CF/F ಇಂಟು H ಅಂತ ಫಾರ್ಮುಲಾ. ಅರ್ಥ ಆಯ್ತಲ್ವ? ಇದನ್ನು ಕಲಿಯೋದಿದ್ರೆ ಜಪ್ಪಯ್ಯ ಅಂದರೂ ನಿಮಗೆ ಯಾವ ಲೆಕ್ಕನೂ ಇದರಲ್ಲಿ ಮಾಡಲಿಕ್ಕಾಗಲ್ಲ. ಆಗ ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಏನೋ ಕೇಳ್ಬೋದು, ಒಂದು ಇದೆ ಅಂತಿರೋದು ಇದು ನಿಮಗೆ ಸೂಚಿಸ್ತಾ ಇದೆ. ಇದು ಹೇಳೋದು ಅಷ್ಟೇ. ಆಯಿತಾ? ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಬರುತ್ತೆ, ಇದೇ ಬರುತ್ತೆ ಅಂತಲ್ಲ, ಈ ರೀತಿದು ಒಂದು ಬರುತ್ತೆ. ಯಾವ ಲೆಸನಲ್ಲಿ? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಇದು ಬರುತ್ತೆ ಅಂತ. ಈಗ ನೋಡಿ ಮಕ್ಕಳೇ, ಸಂಚಿತ ಆವೃತ್ತಿ ಕೊಟ್ಟಿದ್ದಾರೆ.
ಈಗ ನಮಗೆ ಫಸ್ಟ್ ಕೆಲಸ ಏನು, n/2 ಮಾಡೋದು. ಯಾವಾಗಲೂ ಮಧ್ಯಾಂಕ ಅಥವಾ ಮೀಡಿಯನ್ ಕಂಡುಹಿಡಿಬೇಕು ಅಂತ ಪ್ರಶ್ನೆ ಕೊಟ್ಟ ತಕ್ಷಣ ಫಸ್ಟ್ ನಾವು ಮಾಡಬೇಕಾಗಿದ್ದು ನಾವೇನು, ಇದನ್ನು ಮಾಡಬೇಕು, n/2 ಮಾಡಬೇಕು. n ಅಂತ ಹೇಳಿದ್ರೆ ಎಷ್ಟಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, n/2. n ಅಂತ ಹೇಳಿದ್ರೆ 20/2. 20/2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. 10ಕ್ಕಿಂತ ಮೇಲೆ ಇರೋದು ಯಾವುದು, ಇದು. ಆಗ ನಾವು ಇದನ್ನು ಹೀಗೆ ಅಂಡರ್ಲೈನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದನ್ನು ಹೀಗೆ ಅಂಡರ್ಲೈನ್ ಮಾಡಬೇಕು. ನಿಮಗೆ ಕೆಲವರಿಗೆ ಪಾಠ ಆಗಿರ್ತದೆ, ಕೆಲವರಿಗೆ ಪಾಠ ಆಗದಿದ್ದರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ? ಈಗ ಇದು 14ಗೆ ಬಾಕ್ಸ್ ಹಾಕ್ಕೊಳ್ಳಿ. ಓಕೆನಾ? ಈಗ ಇದ್ರದ್ದು ಮೇಲಿದೆಯಲ್ಲ, ಇದನ್ನು ನಾವೇನಂತ ತೊಗೋಬೇಕು, CF ಅಂತ ತೊಗೋಬೇಕು. ಹೇಗೆ, ಫಸ್ಟು ನಾವೇನು ಮಾಡ್ತೀವಿ, ಎಫನ್ನು ಆ್ಯಡ್ ಮಾಡಿ ಎನ್ನನ್ನು ಕಂಡಿಡ್ಕೊಳ್ತೀವಿ. ಕಂಡಿಡ್ಕೊಂಡು n/2 ಮಾಡಿದ ಮೇಲೇ ನಮಗೆ ಮುಂದೆ ಹೋಗ್ಲಿಕ್ಕಾಗೋದು. ಆಗ ನಮಗೆ ಬರೋದು 10. ಯಾವುದರಲ್ಲಿ, ಮೀಡಿಯನ್, ಮಧ್ಯಾಂಕ ಲೆಕ್ಕ ಮಾಡುವಾಗ ಇದು ಇಂಪಾರ್ಟೆಂಟ್. ಯಾವ ಲೆಕ್ಕದಲ್ಲಿ, ಮಧ್ಯಾಂಕದಲ್ಲಿ ಮಾತ್ರ. ಫಸ್ಟು ಸೂತ್ರ ಗೊತ್ತಿರಬೇಕು. ಸೂತ್ರ ಗೊತ್ತಿಲ್ಲ, ಹೋಯ್ತು, ಏನು ಮಾಡಲಿಕ್ಕಾಗಲ್ಲ. ಈಗ ಇಲ್ಲಿ 10 ಅಂತ ಬಂತು. 10 ಅಂತ ಬಂದಾಗ ಇದಕ್ಕಿಂತ ಜಾಸ್ತಿ ಇರಬೇಕು. ಆಗ ಯಾವುದಿದು, 14 ಅಲ್ವಾ? 14 ಇದರಲ್ಲಿ ನೋಡಬೇಕು, ಈ ಕಾಲಮಲ್ಲಿ ನೋಡಬೇಕು, CF ಕಾಲಮಲ್ಲಿ ನೋಡಬೇಕು. ಇದಕ್ಕಿಂತ 10ಕ್ಕಿಂತ ಜಾಸ್ತಿ ಯಾವುದು, 14 ಇದೆ. ಆಗ ಇದನ್ನು ಈ ರೀತಿ ಮಾರ್ಕ್ ಮಾಡಬೇಕು. ಇದ್ರದ್ದು ಮೇಲೆ ಇರೋದನ್ನು CF ಅಂತ ತೊಗೊಳ್ತೀವಿ, ಇದನ್ನು F ಅಂತ ತೊಗೊಳ್ತೀವಿ. ಇದು ನೋಡಿ, ಈಗ ನನಗೆ ಇದೆಲ್ಲಿ ಏನು ಉಪಯೋಗ ಆಗುತ್ತೆ, ಕ್ಲಾಸ್ ಇಂಟರ್ವಲ್ ಯಾವುದು, 20 to 30. ಆಗ ನಾವು ಇದನ್ನು ಆನ್ಸರ್ 20 to 30 ಅಂತ ಬರಿತೀವಿ. ಆಮೇಲೆ ನಿಮಗೆ ಗೊತ್ತಿದೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾ ಕಂಡುಹಿಡಿದು. ಇಲ್ಲೊಂದು ಹೆಚ್ಚಿದೆ ಮಕ್ಕಳೇ, ಅಕಸ್ಮಾತ್ ಏನಾದರೂ ಹೆಚ್ಚು ಕೇಳಿದರೆ ನೀವೇನು ಮಾಡ್ತೀರಾ, ಇದ್ರದ್ದು ವ್ಯತ್ಯಾಸ 30ರಿಂದ 20 ಕಳೆದು ಎಷ್ಟು ಅಂತ ಬರೀತೀರಾ, 10 ಅಂತ ಬರೀತೀರಾ. ಅರ್ಥ ಆಯ್ತಲ್ವಾ? ಹೆಚ್ಚೇನಾದರೂ ಕೇಳಿದರೆ, ಒನ್ ವರ್ಡ್ ಆನ್ಸರ್ಲಿ ಕೇಳಿದರೆ ಹೆಚ್ಚೆಷ್ಟು ಅಂತ ಕೇಳಿದರೆ ನಿಮಗೆ ಹೆಚ್ಚು ಕೇಳಲಿಕ್ಕಿಲ್ಲ. ಯಾಕೆಂತಂದರೆ ಎಲ್ಲಕ್ಕೂ 10 ಅಂತ ನಿಮಗೆ ಗೊತ್ತಿರುತ್ತೆ. ಇದ್ರದ್ದು ವ್ಯತ್ಯಾಸವನ್ನು ಹೆಚ್ಚಂತ ಹೇಳಿದ್ರೆ, ಕ್ಲಾಸ್ ಇಂಟರ್ವಲ್ದು ಡಿಫ್ರೆನ್ಸನ್ನು. ಓಕೆನಾ? ಇದನ್ನು ಕೆಳಮಿತಿ ಅಂತ ಹೇಳ್ತಾರೆ. ಯಾವುದನ್ನು, ಇದನ್ನು 20 ಕೆಳಮಿತಿ ಅಥವಾ ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಕೇಳ್ಬೋದು. ಇದ್ರದ್ದು ಲೋವರ್ ಲಿಮಿಟ್ ಯಾವುದು ಅಂತ ಕೇಳಿದ್ರೆ 20 ಅಂತ ಬರೀಬೇಕು. ಓಕೆ, ಈ ಲೋವರ್ ಲಿಮಿಟಿಗೆ ಕನ್ನಡದಲ್ಲಿ ಏನು ಹೇಳ್ತೀವಿ, ಕೆಳಮಿತಿ ಏನು ಅಂತ ಆ ರೀತಿ ಕ್ವಶನ್ ಕೇಳಿದ್ದಾರೆ. ಕೆಳಮಿತಿ ಎಷ್ಟು ಬರೀತೀರಾ, 20 ಅಂತ ಬರೀತೀರಾ. ಮೇಲ್ಮಿತಿ ಏನಾದರೂ ಕೇಳಿದ್ರೆ ಮೇಲೆ ಇರುವಂಥದ್ದು 30. ಯಾವುದ್ರದ್ದು, ಮಧ್ಯಾಂಕದ. ಹಾಗೆ ಕೇಳಿದ್ರೆ ನೀವು ಈ ರೀತಿ ಬರಿಬೇಕಾಗತ್ತೆ. ಇಲ್ಲಿ ಕೇಳಿದಕ್ಕೆ ಆನ್ಸರ್ ಏನು ಕೇಳಿರೋದು, ವರ್ಗಾಂತರ, ಕ್ಲಾಸ್ ಇಂಟರ್ವಲ್ ಅಂತ ಕೇಳಿರ್ತಾರೆ. ಸೊ ಆನ್ಸರ್ 20 to 30. ಈಗ ನೆಕ್ಸ್ಟ್, cot A = 3 tan A ಆದರೆ ಕೋನ ಎಯ ಅಳತೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇದರಲ್ಲಿ ಎಲ್ಲ ಫಾರ್ಮುಲಾ ಇದೆಯಲ್ಲ, cot A ಅಂತೇಳಿ ಅದನ್ನೆಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಆಗ ನಿಮಗೆ ಇದರಲ್ಲಿ ಒನ್ ವರ್ಡ್ ಆನ್ಸರ್ ಒಂದು ಕೇಳ್ತಾರೆ ಅಂತಿರೋದು ಗೊತ್ತಾಗ್ತದೆ. ಈಗ ನೋಡಿ, cot A. ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡ್ತೀನಿ, cot A ಬೈ ಈ tan A ನ ಕೆಳಗೆ ಬರಿತೀನಿ. ಓಕೆನಾ? tan A ನ ಕೆಳಗೆ ಬರಿತೀನಿ. ಈಕ್ವಲ್ ಟು ಏನಂತ ಬರಿತೀನಿ, 3 ಅಂತ ಬರಿತೀನಿ. ನೆಕ್ಸ್ಟ್ ನಾವು ಕಲ್ತಿದ್ದು ಅದನ್ನು ನೀವು ರಿಕಾಲ್ ಮಾಡ್ಕೋಬೇಕು. ಯಾಕೆ ಅಂತಂದರೆ, tan A ಅಂತ ಹೇಳಿದ್ರೆ ನಾನು 1/cot A ಅಂತ ಬರಿಬೋದಾ, 1/cot A ಅಂತ ಬರಿಬೋದು. ಓಕೆನಾ? ಆಗ ಈ cot A ಬೈ 1/cot A ಅಂತ ಬರಿತೀನಿ. ಇದು ಭಿನ್ನರಾಶಿಯಲ್ಲಿದೆ, ಫ್ರ್ಯಾಕ್ಷನಲ್ಲಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ, ನಾನು cot A ಇಂಟು ಇದನ್ನು ಏನು ಮಾಡಬೇಕು, ತಲೆ ಕೆಳಗೆ ಮಾಡಿ ಬರೀಬೇಕು. 1/cot A ನ ಇಂಟು ಹಾಕಿ, ಇದು ಡಿವೈಡೆಡ್ ಬೈ ಭಾಗಿಸು ಅಂತಿರೋದ್ರಿಂದ ನೆಕ್ಸ್ಟ್ ಇಂಟು ಹಾಕಿದಾಗ, ಗುಣಿಸಿದಾಗ ಇದನ್ನೇನು ಮಾಡಬೇಕು, ತಲೆ ಕೆಳಗೆ ಮಾಡಿ ಬರೀಬೇಕು. ಆಗ ಏನಾಗುತ್ತೆ, ಅದು cot A ಬೈ 1 ಆಗುತ್ತೆ. ಬೈ 1 ಅಂತ ಹೇಳಿದ್ರೆ ಏನು ಚೇಂಜ್ ಆಗಲ್ಲ. ಅದಕ್ಕೆ ನಾವು cot A ಇಂಟು cot A = 3 ಅಂತ ಬರಿತೀನಿ. cot A ಇಂಟು cot A ನಾವೇನು ಬರಿಬೋದು, cot ಸ್ಕ್ವಯರ್ A ಅಂತ ಆಗುತ್ತೆ. cot ಸ್ಕ್ವಯರ್ A = 3. ಆಗ cot A cot ಸ್ಕ್ವಯರ್ ಅಂದರೆ 3. ಆಗ cot A ಏನಾಗುತ್ತೆ, √3 ಆಗುತ್ತೆ. ಅರ್ಥ ಆಯ್ತಲ್ವ? cot A ಅಂತ ಹೇಳಿದ್ರೆ 3, ಬರೀ cot A ಅಂತ ಹೇಳಿದ್ರೆ ಇದು √3 ತೆಗಿಬೇಕಾಗುತ್ತೆ. ಈಗ ನೀವು ಯಾವುದಕ್ಕೆ ಹೋಗಬೇಕು, ಇಲ್ಲಿ 8.1 ಪೇಜ್ ನಂಬರ್ 13ರಲ್ಲಿದೆ. 13. ಓಕೆ, ಪೇಜ್ ನಂಬರ್ 13ರಲ್ಲಿ sin A ಅಂತ ಹೇಳಿದ್ರೆ sin 0 ಅಂದರೆ sin 30 ಅಂದರೆ sin, ಆ ಕಾಲಮನ್ನು, ಆ ಟೇಬಲನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು. ಅಲ್ಲಿ √3 ಕಾಟಲ್ಲಿ ಎಲ್ಲಿ √3 ಬರ್ತದೆ ಅಂತ ನೋಡಿ. ಎಲ್ಲಿ ಬರ್ತದೆ, 30 ಕಾಟ್. ಆಗ cot 30 ಆದರೆ ಆನ್ಸರ್ ಎಷ್ಟು, √3. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಅಂತ? cot A ಬೆಲೆ ಎಷ್ಟಾಗಿರ್ತದೆ, 30 ಆಗಿರ್ತದೆ. ಕೋನ ಎಯ ಬೆಲೆ 30. ಅದು ನೋಡಬೇಕು. ಇದರಲ್ಲಿ ಯಾವುದ್ರಲ್ಲಿ, ಕಾಟಲ್ಲಿ ನೀವು ನೋಡ್ಕೊಂಡು ಹೋಗಿ. 0ಗೆ ಎಷ್ಟು, ಅದು 0 ಅಂದರೆ ನಾಟ್ ಡಿಫೈನ್ಡ್ ಅಂತ ಕೊಟ್ಟಿರ್ತಾರೆ. 30 ಅಂದರೆ √3 ಅಂತ ಕೊಟ್ಟಿರ್ತಾರೆ. 45 ಅಂತ ಹೇಳಿದ್ರೆ 1 ಅಂತ ಕೊಟ್ಟಿದ್ದಾರೆ. 60 ಅಂತ ಹೇಳಿದ್ರೆ 1/√3 ಅಂತ ಕೊಟ್ಟಿದ್ದಾರೆ. 90 ಅಂತ ಹೇಳಿದಾಗ
ಅದನ್ನು ಓದಲಿಕ್ಕೆ ಅದನ್ನು ನೋಡಲಿಕ್ಕೆ ಗೊತ್ತಿರಬೇಕು. ಆಗ ಗೊತ್ತಿದ್ದರೆ ನೀವು ಈಸಿಯಾಗಿ ಕಲಿಬೋದು. ಸೊ ಈಗಲೇ ನೀವೇನು ಮಾಡಬೇಕು, ಆ ಇದನ್ನು ಟೇಬಲನ್ನು ಪರ್ಫೆಕ್ಟಾಗಿ ಕಲಿಬೇಕು. ಓಕೆನಾ? ಈಗ ನೆಕ್ಸ್ಟು P = -4 -5 ಬಿಂದುವಿನಲ್ಲಿ ಎಳೆದ ಲಂಬವು. ನೋಡಿ ಅರ್ಥ ಏನಂತ ಹೇಳಿದ್ರೆ, ಇದು ಎಕ್ಸ್ ಆ್ಯಕ್ಸಿಸ್, ಇದು y. ಓಕೆನಾ? ಇಲ್ಲಿ ಮಕ್ಕಳೇ ಇಲ್ಲಿ P ಬಿಂದು ಯಾವುದು, -4 -5. -4 ಅಂತೇಳಿದ್ರೆ ಇಲ್ಲಿಂದ ಬರ್ತದೆ, -5 ಇಲ್ಲಿ ಬರ್ತದೆ. ಎಲ್ಲಿ ಬರ್ತದೆ ನಮಗೆ? ಇಲ್ಲಿ ಬರುತ್ತೆ. P ಬಿಂದು ಎಲ್ಲಿ ಬರ್ತದೆ? P = -4 -5 ಇಲ್ಲಿ ಬಂತು. ಓಕೆನಾ? ಬಿಂದುವಿನಿಂದ ಎಳೆದ ಲಂಬ ಅಂತೇಳಿದ್ರೆ ಹೀಗೆ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಆಗ ಎಳೆದಾಗ ನಾನು ಎಲ್ಲಿಗೆ ಬಂದು ಮುಟ್ತದೆ? ಇಲ್ಲಿಗೆ ಬಂದು ಬಿಡ್ತದೆ. ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತೆ. ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಲ್ಲಿ ಕ್ಯೂ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಆಗ ಈ ಪಾಯಿಂಟನ್ನು ಹೇಗೆ ಓದ್ತೀರಾ? ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ -4, ವೈ ಆ್ಯಕ್ಸಿಸ್ 0. ಸೊ ಆನ್ಸರ್ ಈಸ್ ಎಲ್ಲಿದೆ? -40. ಆನ್ಸರ್ ಬಿ. ಸಮೀಕರಣ ಹೇಗೆ ಬರೆಯೋದು ಅಂದರೆ, x² ಮೈನಸ್ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಮೂಲಗಳು, ಓಕೆ, ರೂಟ್ಸ್ ಅಂತ ಕೊಟ್ಟ ತಕ್ಷಣ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಇದು ಫಾರ್ಮುಲಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಕನ್ನಡದಲ್ಲಿ ಮೂಲಗಳು ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಏನು ಕೊಟ್ಟಿದ್ದಾರೆ? ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೊಟ್ಟಿರ್ತಾರೆ. ಆಗ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಮಾಡ್ತೀರಾ. ಇಲ್ಲಿ ಆಲ್ಫಾ ಇದ್ದಲ್ಲಿ ಏನು ಬರಿತೀರಾ ನೀವು? 6 ಅಂತ ಬರಿತೀರಾ. ಮೈನಸ್ ಬೀಟಾ ಇದ್ದಲ್ಲಿ 1 ಅಂತ. ಯಾಕೆ -1? ಇಲ್ಲಿ -1 ಅಲ್ವೇ ಇರೋದು, ಆಗ ಬೀಟಾ -1 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂತ ಹೇಳಿದ್ರೆ 6, ಬೀಟಾ ಅಂತ ಹೇಳಿದ್ರೆ -1. ಆಗ x² 6ಇಂದ 1 ಹೋದರೆ 6ರಿಂದ 1 ಹೋದರೆ ಎಷ್ಟಾಗುತ್ತೆ? 5 ಎಕ್ಸ್ ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್. 6 1 6 1 6. ಆಗ ಎಲ್ಲಿದೆ ಆನ್ಸರು? ಆನ್ಸರ್ ಇಲ್ಲಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ಈ ಒಂದು ಫಾರ್ಮುಲಾ ಕಲಿಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇದನ್ನ ಕೊಟ್ಟಾಗ ಒಂದು ಮೂಲಗಳು ಅಥವಾ ರೂಟ್ಸ್ ಅಂತಲ್ಲ, ಝೀರೋಸ್ ಅಂತ ಕೊಟ್ಟರು ಆದರೂ ಒಂದೇ, ಶೂನ್ಯಗಳು ಅಂತ ಕೇಳಿದ್ರು ವರ್ಗ ಸಮೀಕರಣ ಬರೀರಿ ಅಂತ ಹೇಳಿದ್ರೆ ಆಲ್ಫಾ ಒಂದನ್ನು ಆಲ್ಫಾ ಅಂತ ತಗೋಬೇಕು, ಇನ್ನೊಂದನ್ನು ಬೀಟಾ ಅಂತ ತಗೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದ್ರೊಡೆ ನಾನು ಹೇಳಿದ್ದೆ, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಂತ ಹೇಳಿದೆ ಅಲ್ವಾ? 2 ಚರಾಕ್ಷರಗಳು. ಇದು ಯಾವುದರಲ್ಲಿ ಬರ್ತದೆ ಅಂತ ಹೇಳಿದ್ರೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಎಷ್ಟನೇ ಪಾಠ? 3ನೇ ಪಾಠ. ಛೇದಿಸುತ್ತದೆ. ಇಲ್ಲಿ ಬರ್ದಿದ್ದೀರಲ್ಲ, ಇದೊಂದು ಕೇಳಿದ್ದಾರೆ. ಈ ರೀತಿ ಕೊಟ್ಬಿಟ್ಟು ಈ ಥರ ಕೊಟ್ಬಿಟ್ಟು ಕೇಳಿದ್ದಾರೆ. ಆಯಿತಾ? ಆಗಲೇ ನಾವು ಇದಕ್ಕೂ ರೆಡಿಯಾಗಿರಬೇಕು. ಯಾವ ಕ್ವಶನ್ಗೆ? ಈ ರೀತಿ ಒನ್ ವರ್ಡ್ ಆನ್ಸರ್ ಒಂದು ಕೇಳ್ಬೋದು. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಏನಾಗಿದೆ? ಇಲ್ಲಿ ಅಸ್ಥಿರ, ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿನೂ ಹಾಗೆ ಕೊಟ್ಟಿರ್ತಾರೆ. ಎಷ್ಟು ಪರಿಹಾರ ಹೊಂದಿರುತ್ತದೆ? ಪರಿಹಾರ ಇದೆಯಾ? ನೀವು ಕಲ್ತಿದ್ರೆ, ನಿಮಗೆ ಆ ಬಾಕ್ಸನ್ನು ಕಲ್ತಿದ್ರೆ ನೀವು ಪಟ್ಟ ಹೇಳ್ತೀರಾ. ಅದೇನು ಆನ್ಸರು? ಪರಿಹಾರ ಇಲ್ಲ ಅಂತ ಬರಿತೀರ. ನೋ ಸೊಲ್ಯೂಷನ್ ಅಂತ ಬರಿತೀರಿ. ಅಸ್ಥಿರ ಜೋಡಿಗೆ ನೋ ಸೊಲ್ಯೂಷನ್. ಆಗ ನೀವು ಕಲಿಬೇಕಾದ್ರೆ ಪರ್ಫೆಕ್ಟಾಗಿ ಆ ಬಾಕ್ಸಲ್ಲಿರೋದನ್ನು ಕಲ್ತಿರಬೇಕು. ಪರಿಹಾರ ಇಲ್ಲ. ನಾವು ಕಲ್ತಿರುವಂತಹ ಪ್ರಮೇಯ ಎಲ್ಲ ಪಟ್ಟ ಯೋಚನೆ ಬರಬೇಕು. ಈಗ ಸಮಾನಾಂತರ DE ಪ್ಯಾರಲಲ್ ಟು BC ಅಂತ ಇಲ್ಲೇ ಕೊಟ್ಟಿದ್ದಾರೆ. ಏನಂದರೆ ಪ್ಯಾರಲಲ್ ಅಂತ ಕೊಟ್ಟ ತಕ್ಷಣ ನಮಗೆ ಎಲ್ಲವೂ ಕಣ್ಮುಂದೆ ಬರಬೇಕು. ನಾವು ಮಾಡಿರೋದಲ್ಲ. AD ಕೊಟ್ಟಿದ್ದಾರೆ ಇಲ್ಲಿ 2 ಸೆಂಟಿಮೀಟರ್, BD 6 ಸೆಂಟಿಮೀಟರ್. ಇನ್ನೊಂದು ಕೇಳಿರೋದು DE ಬೈ BC. ನಮಗೆ ಅನುಪಾತದಲ್ಲಿ ಬರೆದು ಗೊತ್ತಿದೆ, ಪ್ರಪೋರ್ಷನಲ್. ಪಟ್ಟ ನಮಗೆ ಗೊತ್ತಿರುವಂಥದ್ದನ್ನ ಏನು ಗೊತ್ತಿದೆ? AD ಬೈ, ಇಲ್ಲಿ ಬರಿಬೇಕಾಗತ್ತೆ ಮಕ್ಕಳು ಇದನ್ನು. AD ಬೈ DB ಈಕ್ವಲ್ ಟು, ಯಾಕೆಂತ ಹೇಳಿದ್ರೆ ಇದಕ್ಕೂ ಮಾರ್ಕ್ಸ್ ಇದೆ. AD ಬೈ DB ಈಕ್ವಲ್ ಟು ಏನಂತ ಬರಿತೀರಾ? AE ಬೈ EC ಅಲ್ವಾ? ಇಲ್ಲಿ ಹೇಗೆ? ಇಲ್ಲಿ ಇದು ಫಸ್ಟ್ ಹಾಫ್ ತಗೊಂಡು ಹಾಗೆ ಬರಿತೀರಿ. ಈಕ್ವಲ್ ಟು ನೆಕ್ಸ್ಟ್ ಏನು? DC ಬೈ BC. ಇದೇನು? AD ಬೈ DB ಗೊತ್ತಿದೆ. AD ಅಂತ ಹೇಳಿದ್ರೆ 2 ಅಂತ ಗೊತ್ತಿದೆ, BD ಅಂತ ಹೇಳಿದ್ರೆ 6 ಅಂತ ಗೊತ್ತಿದೆ. ಇದನ್ನು ಸುಲಭ ರೂಪಕ್ಕೆ ತರ್ಬೋದು. 1 2 1 2 3 2 1 2 3. ಆಗ ಇದನ್ನು ಆನ್ಸರ್ ಏನಂತ ಬರಿತೀರಾ? DE ಇಷ್ಟು BC. DE ಎಲ್ಲುಂಟು? ಸಾರಿ, ಇದನ್ನು ನಾನು DE ಅಂತ ಬರಿಬೇಕಿತ್ತಲ್ವಾ? DE ಇದು DE ಅಲ್ವಾ? DE ಬೈ BC ಅಂತ ಬರಿಬೇಕಿತ್ತು. DE ಎಷ್ಟು ಬರಿಬೇಕು? 2 ಅಂತ ಬರಿಬೇಕು. ಅಂದರೆ ಇದೆಲ್ಲವೂ ಈಕ್ವಲ್ ಅಂತ ನಮಗೆ ಗೊತ್ತಿದೆ. ನಾವು ಥಿಯರಮಲ್ಲಿ ನಾವು ಲಾಸ್ಟ್ ಇದೇ ರಿಸಲ್ಟನ್ನು ಪ್ರೂವ್ ಮಾಡಿದ್ದೀವಿ, ಎ ಕ್ರೈಟೀರಿಯಾದಲ್ಲೆಲ್ಲ. ಅರ್ಥ ಆಯ್ತಲ್ಲ? ಆದ್ದರಿಂದ ಇಷ್ಟನ್ನು ನೋಡಿದ ತಕ್ಷಣ ನಿಮಗೆ ಯೋಚನೆ ಬರಬೇಕು. ಎಲ್ಲ ಥಿಯರಮ್ಸ್ ಪರ್ಫೆಕ್ಟಾಗಿ ಕಲ್ತಿದ್ರೆ ನೀವು ಪಟ್ಟ ಬರಿತೀರ. ಟ್ರಯಾಂಗಲ್ಸ್ ಪ್ರಾಬ್ಲಮ್ ಏನಿದ್ರು ಮಾಡಿಬಿಡ್ತೀರ. ಈಗ ಇದನ್ನು ಸುಲಭ ರೂಪಕ್ಕೆ ತರಬೇಕು. 1:3. ಆಗ 1:3 ಅಂತ ಬರೆದ್ರೂ ಮಾರ್ಕ್ ಕೊಡ್ತಾರೆ ಮಕ್ಕಳೇ. 2:6 ಅಂತ ಬರೆದ್ರೂ ಮಾರ್ಕ್ ಕೊಡ್ತಾರೆ.
ಓಕೆ, ಡೈರೆಕ್ಟ್ ಅಷ್ಟು ಬರೆದು ಮಾರ್ಕ್ ಕೊಡ್ತಾರೆ. ಬಟ್ ಇದನ್ನು ಬರಿಬೇಕು. ಯಾಕೆಂತ ಹೇಳಿದ್ರೆ ಇದನ್ನು ಯಾಕೆ ಬರಿಬೇಕಂತ ಹೇಳಿದ್ರೆ ಇಲ್ಲಿ ಡಿ ಇ, ಯಾಕೆ ಫಸ್ಟ್ ಇದು ಕಂಡೀಷನ್ ಅವ್ರು ಕೊಟ್ಟಿರೋದು ಏನು, ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಬರೆದು ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್, ಒಂದು ಸಿಲಿಂಡರ್ನ ಪಾದದ ಪರಿಧಿ ಅಂತ ಹೇಳಿದ್ರೆ ಸರ್ಕಂಫರೆನ್ಸ್ ಅಂತ ಕೊಟ್ಟಿರ್ತಾರೆ ನೋಡಿ. ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮವ್ರು ನೋಡ್ಕೊಳ್ಳಿ. 10 ಸೆಂಟಿಮೀಟರ್ ಆದರೆ ಎತ್ತರವು 25 ಸೆಂಟಿಮೀಟರ್. ಅದಕ್ಕೆ ನಾನು ಹೇಳೋದು ಪರ್ಫೆಕ್ಟಾಗಿ ಕಲ್ತಿರಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆನಾ? ಈಗ ಫಾರ್ಮುಲಾ ಏನು ಗೊತ್ತು ನಿಮಗೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ 2πRH ಅಲ್ವಾ? 2πRH ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 2πRH. ನಿಮಗೆ ಪರಿಧಿ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗ ಪರಿಧಿ ಇದು 2πR. ನಮಗೆ ಪರಿಧಿಗೆ ವೃತ್ತದ ಪರಿಧಿ ಕಲ್ತಿದ್ದೀವಲ್ವಾ? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಏನಂತ ಕಲ್ತಿದ್ದೀವಿ? 2πR ಅಂತ ಕಲ್ತಿದ್ದೀವಿ. ಅಲ್ಲಿಗೆ ಈ 10 ಬರಿಬೇಕು ಅಷ್ಟೇ. 10 ಇಂಟು ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ? ಎತ್ತರ 25. ಆಗ 25 ಅಂತ ಬರೀತಾರೆ. 25 ಹತ್ತಲಿ ಎಷ್ಟಾಗುತ್ತೆ? 250 ಆನ್ಸರ್. ಇದನ್ನು ಉತ್ತರವನ್ನು ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ವಿಸ್ತೀರ್ಣ ಅಂತ ಕೇಳಿದ್ದಾರೆ, ಏರಿಯಾ ಅಂತ ಕೇಳಿರ್ತಾರೆ. ಏರಿಯಾ ಯಾವಾಗಲೂ ಸ್ಕ್ವೇರಲ್ಲಿ ಇರ್ತದೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸಂಭವನೀಯತೆ ಇದು ಪಿ ಆಫ್ ಇ. ಇದೊಂದು ಫಾರ್ಮುಲಾ ಮಕ್ಕಳು. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಯಾವಾಗಲೂ ಒಂದಾಗಿರ್ತದೆ, ಅದಕ್ಕಿಂತ ಜಾಸ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. 1. ಓಕೆ, ಇದರದ ಆನ್ಸರ್ ಬೆಲೆಯನ್ನು ಬರೀರಿ ಅಂತ ಹೇಳಿದ್ರೆ ಡೈರೆಕ್ಟ್ 1 ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ, ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ಎ ಪಿಯಲ್ಲಿ 7ನೇ ಪದ 7th ಟರ್ಮ್ 7ನೇ ಪದ, ಅದನ್ನು ಹೀಗೆ ಬರೀತೀರ. 7ನೇ ಪದವು ಅದರ 4ನೇ ಪದ ಅಂದರೆ 4th ಟರ್ಮಿಗಿಂತ ಎಷ್ಟು ದೊಡ್ಡದಾಗಿದೆ? 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 12 ಹೆಚ್ಚಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ನೋಡಿ, ಇದೊಂದು ಈ ರೀತಿ ಬರ್ಕೊಳ್ಬೇಕು. ಯಾಕೆಂತಂದರೆ 7th ಟರ್ಮನ್ನು ಕೊಟ್ಟಿದ್ದಾರೆ, ಅದು 4th ಟರ್ಮ್ಗಿಂತ ಎಷ್ಟು ಜಾಸ್ತಿ? 12 ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. 7ನೇ ಪದವು 4ನೇ ಪದಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ? 12 ಜಾಸ್ತಿ ಆಗಿದೆ. ಈಗ ನಾವು ಇದನ್ನು ಬರೀಬೇಕು. ನಮಗೆಲ್ಲ ಗೊತ್ತಿದೆ AN = A + n - 1 × D ಅಲ್ವಾ? ಅದನ್ನು ಪಟ್ಟ ಮಾಡಲಿಕ್ಕೆ ಬರಬೇಕು. ಈಗ ನಾನು ಇಲ್ಲಿ ಡೈರೆಕ್ಟ್ ಬರಿತೀನಿ ನೋಡಿ. A ಪ್ಲಸ್ ಇಲ್ಲಿ 7 ಇದೆ, 7 - 1. A ಪ್ಲಸ್ n ಇದ್ದಲ್ಲಿ ಏನು ಮಾಡಬೇಕು? 7 - 1. 7 - 1 ಎಷ್ಟು? 6. 6D ಅಂತ ಬರಿತೀನಿ. ಆಗ ನೀವು ಇದನ್ನು ಹೇಳಿ ನೋಡೋಣ. A ಪ್ಲಸ್ 3D. 4ರಿಂದ 1 ಕಳೆದ್ರೆ 3 ಅಲ್ವಾ? 3D ಪ್ಲಸ್ 12 ಅಂತ ಬರಿತೀರ. ಓಕೆನಾ ಮಕ್ಕಳೇ? ಈ ಪ್ಲಸ್ ಎ, ಈ ಎ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಯಾಕೆಂತಂದರೆ ಈ ಕಡೆನೂ ಎ ಇದೆ, ಈ ಕಡೆನೂ ಇದೆ. ಇದನ್ನು ಈಚೆ ತಂದಾಗ ಮೈನಸ್ ಆಗುತ್ತೆ, ಅದನ್ನು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡೋಣ. ನೆಕ್ಸ್ಟ್ 6D, ಇದನ್ನು ಈಚೆ ತನ್ನಿ, ಮೈನಸ್ ಆಗುತ್ತೆ. 3D ಈಕ್ವಲ್ಟಿಂದ ಈಚೆ ಬರುವಾಗ ಪ್ಲಸ್ ಇದೇನಾಗುತ್ತೆ? ಮೈನಸ್ ಆಗುತ್ತೆ. = 12. ಓಕೆನಾ? 6ರಿಂದ 3 ಹೋದರೆ ಎಷ್ಟಾಗುತ್ತೆ? 3D = 12 ಆಗುತ್ತೆ. ಆಗ D = 12 ಬೈನ ಮೈನಸಾ? ಬೈ. ಯಾಕೆ ಅಂತ ಹೇಳಿದ್ರೆ ಇದು 3 × D ಅಂತ ಅರ್ಥ. ಆಗ ನಾವು ಏನು ಮಾಡಬೇಕಾಗುತ್ತೆ? ಭಾಗಿಸಬೇಕಾಗುತ್ತೆ, ಡಿವೈಡ್ ಮಾಡಬೇಕಾಗುತ್ತೆ. ಆಗ 3 × 4 = 12. ಸೊ D ವ್ಯಾಲ್ಯೂ ಈಸ್ 4. ಅರ್ಥ ಆಯ್ತಲ್ಲ ಮಕ್ಕಳೇ? ಈಸಿ ಇದೆಯಲ್ವಾ? ಫಾರ್ಮುಲಾನ ಇದನ್ನು ಒಂದು ಕಲ್ತಿದ್ರೆ ಸಾಕು. ಇದು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಒನ್, ಕೊಟ್ಟಿರುವ ಚಿತ್ರದಲ್ಲಿ R ತ್ರಿಜ್ಯ, R ಅಂದರೆ ರೇಡಿಯಸ್, L ಅಂದರೆ ಓರೆ ಹತ್ರ, ಸ್ಲ್ಯಾಂಟೈಟ್ ಶಂಕುವಿನ R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ. ಮಕ್ಕಳು ಇದನ್ನು ನೋಡಿದ ತಕ್ಷಣ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಹಾಗೆ ಹೇಳಿದ ತಕ್ಷಣ ನೀವು ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ, ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾವನ್ನು ಬರಿಬಾರ್ದು. ಏನಂತ ಕೇಳಿದ್ರೆ ಇಲ್ಲಿ ಒಂದು ಶೇಪ್ ಇದೆ, ಇಲ್ಲೊಂದು ಶೇಪ್ ಇದೆ. ಆಗ ನಾವು ಇದ್ರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾನ ಪ್ಲಸ್ ಮಾಡಿದ್ರೆ ಅದೇ ಈ ಘನಾಕೃತಿ ಅಂತ ಸಾಲಿಡ್ ಅಂತ ಹೇಳಿರ್ತಾರೆ. ಇಲ್ಲಿ ಕ್ವಶನಲ್ಲಿ ಸಾಲಿಡ್ ಅಂತ ಇರ್ತದೆ. ಸಾಲಿಡ್ದು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿರೋದು, ಇದ್ರದ್ದು ಕೋನ್ದು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿಲ್ಲ ಅವರು ಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿಲ್ಲ. ಅರ್ಥ ಆಯ್ತಲ್ವಾ? ಇದು ಯಾವ ಶೇಪಲ್ಲಿದೆ? ಇದು ಶಂಕುವಿನ ಶೇಪಲ್ಲಿದೆ, ಕೋನ್ ಅಂತ ಹೇಳ್ತೀವಿ ಅಲ್ವಾ? ಇದು ಮೇಲಿರೋದು ಶಂಕು, ಕೋನ್. ಇದು ಯಾವ ಶೇಪಲ್ಲಿದೆ? ಇದನ್ನು ಅರ್ಧಗೋಳ ಅಥವಾ ಸ್ಪಿಯರ್. ಇದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ಬಿಟ್ರೆ ನೀವು ಬರೆದು ಬಿಡ್ತೀರಾ ಮಕ್ಕಳೇ. ಈಗ ನಾವು ಹೆಮಿಸ್ಪಿಯರ್ ಅಥವಾ ಅರ್ಧಗೋಳದ್ದು ಸಹ ಕರ್ವ್ಡ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏನು ಬರೀಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದ್ರದ್ದು ಸಹ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ. ಈಗ ಟೋಟಲ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್
ಮಕ್ಕಳೇ ಪೈ ಮತ್ತು ಇದನ್ನು ಬೇಕಾದ್ರೆ ಕಾಮನ್ ತೆಗೆದು ಹೀಗೆ ಬೇಕಾದರೂ ಬರಿಬೋದು, ಹೀಗೆ ಬೇಕಾದರೂ ಬರಿಬೋದು, ಹೀಗೆ ಬರೆದ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಬರೆದ್ರು ಸಾಕು, ನಿಮ್ಮ ಫಾರ್ಮುಲಾನ ಡೈರೆಕ್ಟ್ ಬರೆದು ಇಟ್ಟರು ಸಾಕು. ಓಕೆನಾ? ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ಇಷ್ಟನ್ನು ಬರೆದಿಡಿ, ಮಾರ್ಕ್ಸ್ ಸಿಗುತ್ತೆ ಫುಲ್. ಅಥವಾ ಹೀಗೆ ಮಾಡ್ಲಿಕ್ಕಾಗೋದು ಬರೆದಿಡಿ. ಯಾಕೆಂತ ಹೇಳಿದ್ರೆ ಕೆಲವು ಮಕ್ಕಳು ಆಮೇಲೆ ಕೇಳ್ತಾರೆ ಮೇಡಮ್ ಹೀಗೆ ಬರಿಬೋದಿತ್ತಲ್ಲ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಅದನ್ನು ಸಹ ಬರೆದು ತೋರಿಸಿದ್ದೀನಿ. ಓಕೆನಾ? ಈಗ ತ್ರಿಭುಜ ಎ ಬಿ ಸಿ ಆಗಿದೆ, ತ್ರಿಭುಜ ಪಿ ಕ್ಯೂ ಆರ್ಗೆ ಬಿ ಸಿ ಮತ್ತು ಕ್ಯೂ ಆರ್ಗಳು ಅನುರೂಪ ಬಾಹುಗಳು. ಈಗ ಎರಡು ತ್ರಿಭುಜವನ್ನು ಬಿಡಿಸ್ಬೇಕು ನಾನು. ಒಂದಕ್ಕೆ ಹೆಸರು ಏನಂತ ಕೊಡೋಣ, ಎ ಬಿ ಸಿ. ಇನ್ನೊಂದು ತ್ರಿಭುಜದ ಹೆಸರು ಪಿ ಕ್ಯೂ ಆರ್. ಪಿ ಕ್ಯೂ ಆರ್. ಇಲ್ಲಿ ಬಿಗೆ ಎಷ್ಟು ಕೊಟ್ಟಿದ್ದಾರೆ, ಬಿ ಅಂತ ಹೇಳಿದ್ರೆ 80 ಡಿಗ್ರಿ, ಸಿ ಅಂತ ಹೇಳಿದ್ರೆ ಇದು ಎಷ್ಟು ಡಿಗ್ರಿ, 40 ಡಿಗ್ರಿ. ಮಕ್ಕಳೇ ಇದನ್ನು ನೋಡಿದ ತಕ್ಷಣ ಒಂದು ತ್ರಿಭುಜ ಅಂತ ಬಂತಾರೆ, ಒಂದು ಟ್ರಯಾಂಗಲ್ ಅಂತ ಬಂದ ತಕ್ಷಣ ನಮಗೆ ಏನು ಗೊತ್ತಿದೆ, ಆ್ಯಂಗಲ್ಸ್ ಟ್ರಯಾಂಗಲ್ದು ಸಮ್ ಆಲ್ ದ ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ. 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಆಗ ನಮಗೇನು ಗೊತ್ತು, ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಈಗ ಎ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಬಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ 80 ಅಂತ, ಸಿ ಅಂತ ಹೇಳಿದ್ರೆ 40 ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು 180. ಈಗ ಕೋನ ಎ ಈಕ್ವಲ್ ಟು 180 ಮೈನಸ್ 80 40 120. 120 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ, 60 ಡಿಗ್ರಿ ಬರ್ತದೆ. ಯಾವುದು, ಕೋನ ಎ. ಇದು 60 ಡಿಗ್ರಿ ಬಂತು. ಏನನ್ನು ಕೇಳಿದ್ದಾರೆ, ಪಿ ಅನ್ನು ಕೇಳಿದ್ದಾರೆ. ನೋಡಿ, ಇದು ಅನುರೂಪ ಬಾಹುಗಳಾಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ಯಾವುದು, ಇದು ಬಿ ಸಿ ಮತ್ತು ಕ್ಯೂ ಆರ್ ಎಂತಹ ಬಾಹುಗಳು, ಅನುರೂಪ ಬಾಹುಗಳು. ಅರ್ಥ ಆಯ್ತಲ್ವಾ? ಎ ಈಕ್ವಲ್ ಟು ಕೋನ ಪಿ. ಓಕೆನಾ? ಆಗ ಎಷ್ಟು ಡಿಗ್ರಿ ಆಗುತ್ತೆ, 60 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ಲ? ಅಳತೆ ಎಷ್ಟು, ಇದನ್ನು ಬರೀಲೇಬೇಕಾಗುತ್ತೆ. ಇದನ್ನು ನೀವು ಚಿತ್ರ ಬಿಡಿಸ್ಕೋಬೇಕು. ಯಾವಾಗಲೂ ಚಿತ್ರ ನಿಮ್ಮ ಈ ಕಡೆ ರೈಟ್ ಸೈಡಲ್ಲಿ ಇರಲಿ ಮಕ್ಕಳೇ, ಇದು ವರ್ಕೌಟ್ ಮಾಡೋದು ಲೆಫ್ಟ್ ಸೈಡಲ್ಲಿರಲಿ, ಅಂತ ಎಡಗಡೆಯಲ್ಲಿರಲಿ. ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ ಕೆ. ಈ ಬಹುಪದ 2 ಕ್ವಶನ್ ಈ ಲೆಸನಿಂದ ಬರ್ತದೆ, ಈ ಬರುವ ಚಾನ್ಸಸ್ ಇದೆ ಅಂತ ಹೇಳೋದು ನಿಮಗೆ ಅನಲೈಸ್ ಹಾಗೆ ಮಾಡ್ಕೊಂಡು ಹೋಗಬೇಕು. ಓಕೆನಾ ಮಕ್ಕಳೇ? ಈಗ ಉತ್ಕ್ರಮವಾದರೆ ಶೂನ್ಯತೆಗಳು, ಝೀರೋಸ್ ಉತ್ಕ್ರಮವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. ಆಗ ಒಂದನ್ನು ಆಲ್ಫಾ ಅಂತ ತಗೊಂಡ್ರೆ ಇನ್ನೊಂದನ್ನು ಉತ್ಕ್ರಮ ಅಂತ ಹೇಳಿದ್ರೆ ಇನ್ನು ಬೀಟವನ್ನು ನಾವೇನಂತ ತಗೋಬೇಕು, ಆಲ್ಫಾ ಅಂತಲೇ ತಗೋಬೇಕು. ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಉತ್ಕ್ರಮಗಳಾದರೆ ಬೀಟಾ ಅಂತ ಹೇಳಿದ್ರೆ 1/ಆಲ್ಫಾ ಅಂತಲೇ. ಅರ್ಥ ಆಯ್ತಲ್ವಾ? ಆಗ ನಾವೇನು ಮಾಡೋಣ, ಇಲ್ಲಿ ಕಂಡುಹಿಡಿಬೇಕಾಗಿದ್ದು ಇದು ಕೆ ಅಂತ ಬರೋದು ನಮಗೆ ಯಾವಾಗ, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು C/A ಅಲ್ವಾ? ಆಗ ತಾನೇ ನನಗೆ ಕೆ ಸಿಗೋದು. K/A ಅಂತ ಹೇಳಿದ್ರೆ 1. ಅರ್ಥ ಆಯ್ತಲ್ವಾ? ಇದು ಗೊತ್ತಿರಬೇಕು. AX² ಪ್ಲಸ್ BX ಪ್ಲಸ್ ಸಿ ಕಂಪೇರ್ ಮಾಡ್ತೀರಾ. ಎ ಅಂತ ಹೇಳಿದ್ರೆ ಇಲ್ಲಿ 1, ಬಿ ಅಂತ ಹೇಳಿದ್ರೆ 3, ಸಿ ಅಂತ ಹೇಳಿದ್ರೆ ಕೆ. ಅರ್ಥ ಆಯ್ತಲ್ವಾ? ಇದು ಗೊತ್ತಿದೆ ನಿಮಗೆ ಅಂತ ತಿಳ್ಕೊಂಡು ನಾನು ಮಾಡಿದೆ. ಈಗ ನಾವಿಲ್ಲಿ ಏನು ಮಾಡಬೇಕು, ಶೂನ್ಯತೆಗಳು ಪರಸ್ಪರ ಏನಾಗಿದೆ, ಉತ್ಕ್ರಮವಾಗಿದೆ. ಉತ್ಕ್ರಮ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಅಂತ ಕೊಟ್ಟಿದ್ದಾರೆ. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಆರ್ ರೆಸಿಪ್ರೋಕಲ್ ಟು ಒನ್ ಅನದರ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ರೆಸಿಪ್ರೋಕಲ್ ಅಂತ ಹೇಳಿದ ತಕ್ಷಣ ಆಲ್ಫಾ ಇಂಟು ಬೀಟಾ ಪ್ಲೇಸಲ್ಲಿ ಏನಾಗಬೇಕು, ನಾನು 1/ಆಲ್ಫಾ ಈಕ್ವಲ್ ಟು ಬೀಟಾ ಪ್ಲೇಸಲ್ಲಿ. ಆಗ ನಾನು ಆಲ್ಫಾ ಇಂಟು 1/ಆಲ್ಫಾ ಈಕ್ವಲ್ ಟು ಕೆ. ಈ ಆಲ್ಫಾ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 1 ಈಕ್ವಲ್ ಟು ಕೆ. ಆಗ ಕೆ ಬೆಲೆ ಎಷ್ಟಾಯಿತು ಮಕ್ಕಳೇ, 1 ಆಗಿದೆ. S20 ಈಕ್ವಲ್ ಟು 820, A20. ನೋಡಿ ಇಲ್ಲಿ ಸಮ್ ಎಸ್ ಅಂತ ಹೇಳಿದ ತಕ್ಷಣ ಯೋಚನೆ ಬರಬೇಕು, SN ಈಕ್ವಲ್ ಟು n/2. ಅದು ಫಾರ್ಮುಲಾ ಯೋಚನೆ ಬರಬೇಕು ನೋಡಿದ ತಕ್ಷಣ. A20 ಈಕ್ವಲ್ ಟು A20 ಅಂತ ಹೇಳ್ತೀವಿ, AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಆ ಫಾರ್ಮುಲಾ ಯೋಚನೆ ಬರಬೇಕು. ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಫಸ್ಟ್ ಟರ್ಮ್ ಅಂತ ಕೇಳಿದ್ದಾರೆ. ಮೊದಲ ಪದ ಅಂತ ಹೇಳಿದ್ರೆ ಫಸ್ಟ್ ಟರ್ಮನ್ನು ಕಂಡುಹಿಡಿಬೇಕಂತೆ. ನೋಡೋಣ ಹೇಗೆ ಮಾಡೋದು ಅಂತಿರೋದನ್ನ ನೋಡೋಣ. ಫಾರ್ಮುಲಾ ಹಾಕಬೇಕು. ನೋಡಿ, S20 ಫಾರ್ಮುಲಾ ಹಾಕಿದ್ದೀನಿ. 2A ಪ್ಲಸ್ N ಮೈನಸ್ 1 ಇಂಟು ಡಿ. ಅಲ್ಲಿ ಏನು ಕೊಟ್ಟಿಲ್ಲ, S20 ಉತ್ತರ ಕೊಟ್ಟಿದ್ದಾರೆ. ಅದನ್ನು ನೀವು 820 ಅಂತಿರೋದನ್ನು ಯಾವ ಜಾಗದಲ್ಲಿ ಹಾಕಬೇಕು, SN ಜಾಗದಲ್ಲಿ ಹಾಕ್ತೀರಾ. 20 ಹಾಕ್ತೀರಾ. 20 ಇಲ್ಲಿ
ಎಸ್ 20 ಅಂತಿರೋದರ ಅರ್ಥ ಆಯಿತು. ಎನ್ ನನಗೆ ಕೊಟ್ಟಿದ್ದಾರೆ. ಎನ್ ಎಷ್ಟು ಅಂತ ಕೊಟ್ಟಿದ್ದಾರೆ? 20 ಅಂತ ಕೊಟ್ಟಿದ್ದಾರೆ. ಆಗ ಎನ್ ಇದ್ದ ಜಾಗದಲ್ಲಿ ನಾನು 20 ಅಂತ 20 ಎ 20 = 79 ಅಂತ ಕೊಟ್ಟಿದ್ದಾರೆ. ಆಗ ನಿಮಗೆ ಈ ಫಾರ್ಮುಲಾ ಯೋಚನೆ ಬರಬೇಕು. ಅರ್ಥ ಆಯ್ತಾ ಮಕ್ಕಳೇ? ಎ ಎನ್ = a + n - 1 × d ಅಂತ ಫಾರ್ಮುಲಾ ಯೋಚನೆ ಬರಬೇಕು. ಎನ್ ಆಗ ಎನ್ ಅಂತ ಹೇಳಿದ್ರೆ ಏನದು? 20. ಆಗ 20 - 1 × d. 79 = a. 20ಇಂದ 1 ಹೋದರೆ 19d. ಇದನ್ನು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಅನ್ನು ಒಂದು ಕಡೆ ಬರ್ಕೊಳ್ಳಿ. ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಬೇಕು. ಎಲಿಮಿನೇಷನ್ ಮೆಥಡ್ ಮಾಡಿ ಕಲ್ತಿರ್ಬೇಕು ಮಕ್ಕಳೇ. ಅದು 2 ಮಾರ್ಕ್ಸಿಗೆ ಕೇಳ್ತಾರೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಎಲಿಮಿನೇಷನ್ ಮೆಥಡ್. ಆಗ ಎಲಿಮಿನೇಷನ್ ಮೆಥಡ್ ಮಾಡಬೇಕಾದ್ರೆ ಒಂದೇ ಥರ ನಂಬರ್ಸ್ ಇದೆ. ಇಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಆಗಲ್ಲ. ಏನು ಮಾಡಿದೆ? ಎರಡು ಪ್ಲಸ್ ಆಗಿಬಿಟ್ಟಿದೆ. ಆಗ ನಾನು ಏನು ಮಾಡ್ತೀನಿ? ಇಲ್ಲಿದು ಕೆಳಗೆ ಪ್ಲಸ್ ಇದ್ದಿದ್ದಲ್ಲ, ಇಲ್ಲಿ ಪ್ಲಸ್ ಇದ್ದಿಂದ ಮೈನಸ್ ಅಂತ ಮಾಡ್ತೀನಿ. ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಇದ್ದಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದ್ದಲ್ಲಿ ಮೈನಸ್ ಸೈನ್ ಹಾಕ್ತೀನಿ. ಇದರಿಂದ 401ರ ನಡುವಿನ 6ರಿಂದ ಭಾಗವಾಗುವ, ಸೊ ವಿಚ್ ಈಸ್ ಡಿವಿಸಿಬಲ್ ಬೈ 6. ಈಗ ಈ ನಂಬರ್ ಕೊಟ್ಟಿದ್ದಲ್ಲ 201 ಮತ್ತು 401 ನಡುವೆ ಅಂದರೆ ಇನ್ ಬಿಟ್ವೀನ್ ಎಷ್ಟು ನಂಬರ್ ಸಿಗ್ತದೆ 6 ಟೇಬಲಿಂದ ಹೋಗುವಂಥದ್ದು ಅಂತ ಕೇಳಿದ್ದಾರೆ. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ 6ಇಂದ ಡಿವೈಡ್ ಮಾಡೋದು ಮಕ್ಕಳೇ. 201ಅನ್ನು 6ಇಂದ ಡಿವೈಡ್ ಮಾಡಿದಾಗ ಇಲ್ಲಿ ಬರ್ತದಲ್ಲ ನೋಡಿ, ರಿಮೈಂಡರ್ ಬರ್ತದಲ್ಲ, ಬಾಕಿ ಉಳಿತದಲ್ಲ ಈ 3ಯನ್ನು 201ಗೆ ಅಂದರೆ ಇನ್ನೊಂದು ಈ 3 ಇದ್ಬಿಟ್ಟಿದ್ರೆ +3 ಮಾಡಿದಾಗ 204 ಬರುತ್ತೆ. ಆ 204 6ಇಂದ ಡಿವೈಡ್ ಆಗುತ್ತೆ. ಫಸ್ಟ್ ಟರ್ಮ್ ಏನಾಗುತ್ತೆ? 204 ಪ್ಲಸ್ ಇದಕ್ಕೆ ಏನು ಮಾಡ್ತೀರಾ? ನೆಕ್ಸ್ಟು 6ರಿಂದ ಭಾಗ ಆಗೋದು ಅಂತ ಹೇಳಿದ್ರೆ ಪ್ಲಸ್ ಮಾಡಿ. 6ಅನ್ನು ಪ್ಲಸ್ ಮಾಡಿದಾಗ 210. ಡಿ ಬೆಲೆ ಎಷ್ಟು? ಇಲ್ಲಿ 6. ಈಗ 210ಕ್ಕೆ +6 ಮಾಡಿದ್ರೆ ಎಷ್ಟು ಬರ್ತದೆ? 216. ಹಾಗೆ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ ಟರ್ಮನ್ನು ಹಾಗೆ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಈಗ ನಾವೇನು ಮಾಡಬೇಕು? ಪುನಃ ಲಾಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಪುನಃ ಈ 401ಅನ್ನು 6ರಿಂದ ಡಿವೈಡ್ ಮಾಡಿ. ಡಿವೈಡಲ್ಲಿ ನಮಗೆ ರಿಮೈಂಡ್ರಲ್ಲೇ ಇಂಪಾರ್ಟೆಂಟಾಗಿ ಕೆಲಸ ಇರೋದು. ಅಲ್ಲಿ ಏನು ಮಾಡಿದ್ವಿ? ಪ್ಲಸ್ ಮಾಡಿದ್ವಿ. ಇಲ್ಲಿ ಪ್ಲಸ್ ಮಾಡಿದ್ವಿ. 201ಕ್ಕೆ ಪ್ಲಸ್ ಮಾಡಿದ್ವಿ. ಈಗ 401 ರಿಮೈಂಡರ್ ಎಷ್ಟು ಬಂತು? ಇಲ್ಲಿ ಶೇಷ ಎಷ್ಟು ಬಂತು? 5 ಬಂತು. ಆಗ ಈ 5ಅನ್ನು ಏನು ಮಾಡಬೇಕು? ಲಾಸ್ಟ್ 401ರಿಂದ ಕಳಿಬೇಕು, ಮೈನಸ್ ಮಾಡಬೇಕು. ಆಗ ಎಷ್ಟು ಬರ್ತದೆ? 396 ಬರ್ತದೆ. ಆಗ ಇಲ್ಲಿ ನೀವು 396 ಅಂತ ಬರೀತೀರಿ. ಲಾಸ್ಟ್ ಟರ್ಮ್ ಎಷ್ಟಾಗಿರುತ್ತೆ? 396. ಫಸ್ಟ್ ಟರ್ಮ್ ಗೊತ್ತಿದೆ, ಮೊದಲ ಪದ ಗೊತ್ತಿದೆ ಎ, ಡಿ ನಮಗೆ ಗೊತ್ತಿದೆ, ಕೊನೆಯ ಪದನೂ ಗೊತ್ತಿದೆ ಎ ಎನ್. ಈಗ ನಾವು ಈ ಸೂತ್ರಕ್ಕೆ ಹಾಕ್ತೀರಾ. ಏನು ಕಂಡುಹಿಡಿಬೇಕು ನಾವು? ಎಷ್ಟು ಪದ ಇದೆ ಅಂತ ಕೇಳಿದೆ. ಆಗ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 82 ಬರ್ತದೆ, n-6. ಇಲ್ಲಿ ಇಂಟು ಇರೋದು, n-1 ಇಂಟು ಇರೋದು. ಆಗ ಇದೇನು ಮಾಡಬೇಕು? ಡಿವೈಡ್ ಮಾಡಬೇಕು. ಆಗ 32 ಬರ್ತದೆ. 32 = n-1. 32 -1 ಈಚೆ ಬಂದಾಗ +1 ಆಗುತ್ತೆ. ಆಗ ಎನ್ ವ್ಯಾಲ್ಯೂ 33 ಆಗುತ್ತೆ. ಬಿಡಿಸಿ ಅಂತ ಸಾಲ್ವ್ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಎಲಿಮಿನೇಷನ್ ಮೆಥಡ್ ಇಸ್ ದ ಈಸಿಯೆಸ್ಟ್ ಒನ್. ಅದು ಬೇರೆ, ಇಲ್ಲೊಂದು ಪ್ಲಸ್ಸು ಇಲ್ಲೊಂದು -1 ಕೊಟ್ಬಿಟ್ಟಿದ್ದಾರೆ. ಟಕ್ಕ ನಾವೇನು ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. 3x ಮತ್ತು 2xನ್ನು ಆ್ಯಡ್ ಮಾಡಿದಾಗ 5x, 8 + 7ಅನ್ನು ಆ್ಯಡ್ ಮಾಡಿದಾಗ 15 ಬರ್ತದೆ ಅಲ್ವಾ? ಕೂಡಿಸಿದಾಗ 15 ಬರ್ತದೆ. ಆಗ x = 15 ಡಿವೈಡೆಡ್ ಬೈ, ಇಲ್ಲಿ ಯಾಕೆ ನಾನು ಬೈ ಹಾಕ್ತೆ ಅಂತ ಗೊತ್ತಾಯ್ತಲ್ವಾ? ದಿಸ್ ಇಸ್ 5 × x. ಸೊ ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿವೈಡೆಡ್ ಬೈ ಮಾಡಬೇಕಾಗುತ್ತೆ. ಆಗ 5 3s 15. ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂತ ಹೇಳಿದಾಗ ಒಂದು ಈಕ್ವೇಷನ್ನ ತೊಗೋಬೇಕು. ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಬೇಕು. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡಾಗ x = 3 ಇಲ್ಲೊಂದು ಬರಿಬೇಕು. x = 3 ಇನ್ ಈಕ್ವೇಷನ್ 1 ಅಂತ ಬರೀತೀರಾ. x = 3 ಈಕ್ವೇಷನ್ ಸಮೀಕರಣ 1ರಲ್ಲಿ ಹಾಕಿದಾಗ ಅಂತ ಬರೆದು 2 × x, x ಇದ್ದಲ್ಲಿ ಎಷ್ಟು ಹಾಕ್ತೀರಾ? 3 ಹಾಕ್ತೀರಾ. ಪ್ಲಸ್ y = 8. ಇದೊಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುವಂಥ ಕ್ವಶನ್ಗಳಲ್ಲಿ ಒಂದು ಮಕ್ಕಳೇ. ಇದು ಪರ್ಫೆಕ್ಟಾಗಿ ಕಲ್ತಿರಬೇಕು. ಈ ಥರದ್ದು ತುಂಬ ಕ್ವಶನ್ಸ್ ಇದೆ. ನೀವು ಕ್ವಶನ್ ಪೇಪರ್ಸ್ಗಳನ್ನ ನೋಡಿ, ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ KSEB ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ? ಈಗ x ವ್ಯಾಲ್ಯೂ 3 ಹಾಕಿದ್ರಿ. 3 2s 6 ಪ್ಲಸ್ y = 8. y = 8. ಇದು ಈಚೆ ಬಂದಾಗ -6, 8ಇಂದ 6 ಹೋದಾಗ 2 ಬರ್ತದೆ. ನೆಕ್ಸ್ಟ್ ಕ್ವಶನ್ ರೀಡಿರಿ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್, ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಕೇಳಿದ್ದಾರೆ. ನೀವು ನೋಡಿದ ತಕ್ಷಣ ಶೋಧಕ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ ತಕ್ಷಣ ನಿಮಗೆ ಫಾರ್ಮುಲಾ ಯೋಚನೆ ಬರಬೇಕು. ಫಾರ್ಮುಲಾ ಯೋಚನೆ ಬಂದರೆ ಸಾಲದು, ಅದರಲ್ಲಿ ಕಂಡೀಷನ್ ಇದೆ. ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಲ್ವಾ? ಡೆಲ್ಟಾ 0ಗಿಂತ ದೊಡ್ಡದಾದಾಗ
ಡೆಲ್ಟಾ 0ಗೆ ಸಮವಾದಾಗ ಡೆಲ್ಟಾ ಈಸ್ ಲೆಸ್ ದೆನ್ 0 ಅಂತ ಕಂಡೀಷನ್ ಕೊಟ್ಬಿಟ್ಟು ನಿಮಗೆ ನೋಟ್ಸಲ್ಲೂ ಬರೆಸಿದ್ದಾರೆ, ಟೆಕ್ಸ್ಟ್ ಬುಕ್ನಲ್ಲೂ ಇದೆ. ಅದನ್ನು ಫಸ್ಟ್ ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ಹೋಗಿ. ಡೆಲ್ಟಾ ಅಂತ ಹೇಳಿದ್ರೆ ಫಾರ್ಮುಲಾ ಏನು ಅಂತ ಗೊತ್ತಿರಬೇಕು. ಡೆಲ್ಟಾ ಈಕ್ವಲ್ ಟು B² ಮೈನಸ್ 4AC ಇದು ಗೊತ್ತಿರಬೇಕು. ಇಲ್ಲಿ ಎ ಬಿ ಎಲ್ಲಿಂದ ಬರುತ್ತೆ, ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತೀರಿ ನೀವು, AX² ಪ್ಲಸ್ BX ಪ್ಲಸ್ C ಇದ್ರ ಜೊತೆ ಕಂಪೇರ್ ಮಾಡ್ತೀರಾ. ಎ ಅಂತ ಹೇಳಿದ್ರೆ 2, ಬಿ ಅಂತ ಹೇಳಿದ್ರೆ 3, ಸಿ ಅಂತ ಹೇಳಿದ್ರೆ -7 ವಿತ್ ಸೈನ್ ತಗೋಬೇಕು, ಚಿಹ್ನೆ ಜೊತೆ ತಗೋಬೇಕು. ತಗೊಂಡು ಶೋಧಕವನ್ನು ಕಂಡುಹಿಡಿಬೇಕು. ಈಗ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಇಲ್ಲಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎ ಅಂತ ಹೇಳಿದ್ರೆ ಬರೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಿ ಇದ್ದ ಜಾಗ 65 ಅಂತ ಹೇಳಿದು 0ಗಿಂತ ದೊಡ್ಡದಿದೆ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0. ಆಗ ನೀವೇನು ಬರೀತೀರಾ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಕನ್ನಡದ ಮೀಡಿಯಂ ಮಕ್ಕಳು 2 ಭಿನ್ನವಾದ ವಾಸ್ತವ ಸಂಖ್ಯೆಗಳು ಅಂತ ಬರೀತೀರಾ. ಆ ಕಂಡೀಷನ್ 3 ಕಂಡೀಷನ್ ಇದೆ ಹೇಳಿದ್ದೀನಿ, ಅದನ್ನು ಪರ್ಫೆಕ್ಟ್ ಆಗಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ಕೊಟ್ಬಿಟ್ಟು ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀರಿ. ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬಂದ ತಕ್ಷಣ ಹೇಗಿರಬೇಕು ಅಂತ ನಿಮಗೆ ಬರಬೇಕು. AX² ಪ್ಲಸ್ BX ಪ್ಲಸ್ C ಈಕ್ವಲ್ ಟು 0 ಈ ರೂಪದಲ್ಲಿ ಇರಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಆದರ್ಶ ರೂಪ ಅಂತ ಹೇಳಿದ್ರೆ ಈ ರೀತಿ ಇರಬೇಕು. ಇದೆಯಾ ಇಲ್ಲಿ ಒಂದು X² ಇದೇನಪ್ಪ ಹಿಂಗೆಲ್ಲ ಬಂದ್ಬಿಟ್ಟಿದೆ ಅಂತ, ಇದನ್ನು ನಾವೇನು ಮಾಡಬೇಕು, ಈ ರೂಪಕ್ಕೆ ತರಬೇಕು. ಹೇಗೆ ತರ್ತಿರೋದು, ಎಕ್ಸ್ ಮತ್ತು 2x ಮಲ್ಟಿಪ್ಲೈ ಮಾಡಿದಾಗ ಗುಣಿಸಿದಾಗ 2x² ಆಗುತ್ತೆ. x ಇಂಟು ಎಕ್ಸ್ X², 2. ಈಗ ಮತ್ತೆ 3 ಮತ್ತು ಎಕ್ಸನ್ನು ಗುಣಿಸ್ತೀರಾ. 3 ಇಂಟು ಎಕ್ಸ್ ಎಷ್ಟಾಗುತ್ತೆ, 3x. ಇದನ್ನು ಈ ಕಡೆ ಇರೋದನ್ನು -x²ನ ಈಚೆ ತರ್ತೀರಾ. ಆಗ ಇದು ಇಲ್ಲಿ +x² ಇರೋದು, ಈಚೆ ಬರುವಾಗ -x². ಇಲ್ಲಿ +1 ಇದ್ದು ಈಚೆ ಬರುವಾಗ ಏನಾಗುತ್ತೆ, -1 ಆಗುತ್ತೆ. ಆಗ 2x² ಈ x² ಏನು ಮಾಡಬೇಕು, ಮೈನಸ್ ಮಾಡಬೇಕು. ಲೈಕ್ ಟರ್ಮ್ಸ್ ಒಂದೇ ಥರದ ಪದಗಳನ್ನು ಮೈನಸ್ ಮಾಡ್ತೀರಾ. 2 ಇಂದ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1, 2 ಇಂದ 1x² ಮೈನಸ್ ಮಾಡಿದ್ರೆ x² ಪ್ಲಸ್ 3x ಮೈನಸ್ 1 ಈಕ್ವಲ್ ಟು 0. ಇದು ಬಂದಿದೆಯಲ್ವ, AX² ಪ್ಲಸ್ BX ಪ್ಲಸ್ C. ಇಲ್ಲಿ ಮೈನಸ್ ಇದೆ, ಓಕೆ, ನೋ ಪ್ರಾಬ್ಲಮ್, C. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್, ಆದರ್ಶ ರೂಪ. ನೆಕ್ಸ್ಟ್ ಕೇಳಿದ್ದಾರೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. ಮಕ್ಕಳು ಇದು ಗ್ಯಾರಂಟಿ ಬರುವಂಥ ಕ್ವಶನ್ಗಳಲ್ಲಿ ಒಂದು √5. ಇದರಲ್ಲಿ ಯಾವುದೆಲ್ಲ ಬರ್ತದೆ ನೋಡಿ, ಇದನ್ನು ನೋಡಿ ನೀವು ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿರಬೇಕು. √2, √3, √7, √8 ಇದಿಷ್ಟುಗಳು ಕ್ಯೂ ಸಮವಲ್ಲ 0. ಇದು ಸ್ಕ್ವೇರಿಂಗ್ ಬೋತ್ ಸೈಡ್, ಎರಡು ಕಡೆ ವರ್ಗ ಮಾಡಿದಾಗ ಅಂತ ಬರ್ಕೊಳ್ಳಿ. ಎರಡು ಕಡೆ ವರ್ಗ ಮಾಡಿದಾಗ ಏನು ಮಾಡ್ತೀರಿ, ವರ್ಗ ಮಾಡೋದು ಅಂದರೆ ಹೀಗೆ ಬರೆದು ಸ್ಕ್ವೇರ್ ಹಾಕೋದು ಈಕ್ವಲ್ ಟು P², ಎರಡು ಕಡೆಗೂ ಸ್ಕ್ವೇರ್ ಬರೆಯೋದು. ಈಗ ನೋಡಿ ಇದೇನಾಗುತ್ತೆ ಅಂತ ಹೇಳಿದ್ರೆ √5 ಹೋಲ್ ಸ್ಕ್ವೇರ್ ಅಂತಿರೋದು, ಸ್ಕ್ವೇರ್ ಮತ್ತು ರೂಟ್ ಏನಾಯಿತು, ಕ್ಯಾನ್ಸಲ್ ಆಗೋಗುತ್ತೆ. ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು, ಬೇರೆ 5. ಆಗ 5q² ಈಕ್ವಲ್ ಟು ಅಡ್ಡ ಗುಣಕರ ಮಾಡಿದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದನ್ನ ಮತ್ತು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ಅಡ್ಡ ಗುಣಕರ. ಆಗ ಏನಾಯಿತು, ಇದು ರೂಟ್ ಹೋಗಿದೆ, ಆಗ 5 ಮಾತ್ರ ಉಳ್ಕೊಂಡಿತ್ತು. 5 ಮತ್ತು q² ಮಲ್ಟಿಪ್ಲೈ ಮಾಡಿದಾಗ 5q² ಈಕ್ವಲ್ ಟು P² ಅಂತ ಬರಿತೀನಿ. ಇದು ಬೇಕು ನಮಗೆ, ಲೆಕ್ಕ ಒಂದು ಕಡೆಗೆ ಬೇಕು, ಅದಕ್ಕೆ ಯೋಚನೆ ಇಟ್ಕೊಂಡಿರಿ. P² ಅಂತ ಹೇಳಿದ್ರೆ 5q². ಈಗ ಬರಿಬೇಕು 5 ಡಿವೈಡ್ಸ್ P. 5 ಯಾವುದನ್ನು ಭಾಗಿಸುತ್ತೆ, P² ಭಾಗಿಸುತ್ತದೆ. 5 P ಭಾಗಿಸುತ್ತದೆ. ಓಕೆ, ಆಮೇಲೆ ಇಲ್ಲಿ ಬರ್ಕೊಳ್ಳಿ, 5 P² ಭಾಗಿಸುತ್ತದೆ. 5 ಆದ್ದರಿಂದ P ಸಹ ಭಾಗಿಸ್ತದೆ. ಅರ್ಥ ಆಯ್ತಲ್ವಾ. 5 ಡಿವೈಡ್ಸ್ P², 5 ಡಿವೈಡ್ಸ್ P. ಈಗ ಎಸ್ಯೂಮ್ P ಈಕ್ವಲ್ ಟು ಅಥವಾ ಪುಟ್ P ಇದ್ದ ಜಾಗಕ್ಕೆ ಎಷ್ಟು ಹಾಕಬೇಕು, 5m. ಇಲ್ಲಿ ನಾನು √5 ತೊಗೊಂಡಿರೋದ್ರಿಂದ ನಾನಿಲ್ಲಿ 5m ಅಂತ ತೊಗೊಳ್ತೀನಿ. ಒಂದು ವೇಳೆ √2 ಅಂತಿದ್ರೆ P ಈಕ್ವಲ್ ಟು ಎಷ್ಟು ಅಂತ ತೊಗೊಳ್ತಿದ್ದೆ, 2m ಅಂತ ತೊಗೊಳ್ತಿದ್ದೆ. √7 ಅಂತಿದ್ರೆ ಎಷ್ಟು ತೊಗೊಳ್ತಿದ್ದೆ, P ಇದ್ದ ಜಾಗದಲ್ಲಿ 7m ಅಂತ ತೊಗೊಳ್ತಿದ್ದೆ. ಅರ್ಥ ಮಾಡ್ಕೊಂಡ್ರಲ್ಲ ಮಕ್ಕಳೇ. ಈಗ ಇಲ್ಲಿ √2 ಬಂದಾಗ 2 ಡಿವೈಡ್ಸ್ P², 2 ಡಿವೈಡ್ಸ್ P ಅಂತ 2 ಅಂತ ಕೊಟ್ಟಿದ್ರೆ ಇಲ್ಲಿ 2 ಅಂತ ಹಾಕ್ತೀರಾ. √7 ಕೊಟ್ಟಿದ್ರೆ 7 ಅಂತ ಹಾಕ್ತೀರಾ. ಅದೇ ಥರ ಇಲ್ಲಿ P ಈಕ್ವಲ್ ಟು √2 ಅಂತ ಕೊಟ್ಟಿದ್ರೆ 2m ಅಂತ ಹಾಕ್ತೀರಾ. √7 ಅಂತ ಕೊಟ್ಟರೆ ಅಂದರೆ ನಂಬರ್ ಏನು ಕೊಟ್ಟಿರ್ತೀನೋ ಅದ್ರ ಮೇಲೆ ಇದು ಚೇಂಜ್ ಆಗುತ್ತೆ ಮಕ್ಕಳೇ. ಈಗ 5q² ಈಕ್ವಲ್ ಟು ಅದು ಎಲ್ಲಿಂದ ಬಂದ, 5q² ಇಲ್ಲಿಂದ ಬಂದಿದ್ದು. 5q² ಈಕ್ವಲ್ ಟು P². P ಇದ್ದ ಜಾಗಕ್ಕೆ ನಾನು 5m ಹೋಲ್ ಸ್ಕ್ವೇರ್ ಹಾಕ್ತೀನಿ. ಆಗ 5. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನೀವು ಬರಿತೀರಾ. ಓಕೆ, ಸೆಕ್ಟರ್ ಫಾರ್ಮುಲಾವನ್ನು ಉಪಯೋಗಿಸಿ ನೀವು ಮಾಡಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಮಿಗೆ ಸೆಕ್ಟರ್ ಅನುಪಾತ ಆಂತರಿಕವಾಗಿ ಈ ರೇಷಿಯೋವನ್ನು ಕೊಟ್ಟ ತಕ್ಷಣ ನಿಮಗೆ ಆ ಫಾರ್ಮುಲಾ ಯೋಚನೆ ಬರಬೇಕು. ಫಾರ್ಮುಲಾ ಗೊತ್ತಿಲ್ಲದವ್ರು ರಿಕಾಲ್ ಮಾಡಬೇಕಾಗಿದ್ದು mx ಈಸಿ. ಫಸ್ಟ್ ಯಾವಾಗಲೂ mx ಅಂತ ಬರ್ಕೊಳ್ಳಿ, ಬೈ m ಪ್ಲಸ್ m ಅಂತ ಬರ್ಕೊಳ್ಳಿ. ಇಲ್ಲಿ my ಪ್ಲಸ್ my ಅಂತ ಬರೀರಿ. 2 2 1 1 2. ಓಕೆ, 1 2 2 1 1 2 ಅಂತ ಈ ರೀತಿ ನೀವು ಫಾರ್ಮುಲಾವನ್ನು ನೆನ್ಪಿಟ್ಕೋಬೇಕು. ಅರ್ಥ ಆಯ್ತು ನೋಡಿ. ಈ ಫಾರ್ಮುಲಾವನ್ನು ಯೂಸ್ ಮಾಡಿದ್ದೀನಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. m1 ಇದು
ಅದೇ ಥರ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಇಷ್ಟು ಬರ್ತದೆ. 4 + 2 6/3 ಆಗುತ್ತೆ, 15/3 ಆಗುತ್ತೆ. ಆಗ 3 2 6, 3 5 15 ಬರ್ತದೆ. ಇದು ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಟ್ಯಾನ್ ಪಿ ಅನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕಾಸಾರನ್ನು ಕಂಡುಹಿಡೀರಿ ಅಂತ ನೋಡಿ. ನಿಮಗೆ ಟ್ಯಾನ್ ಪಿ ಅಂತ ಹೇಳಿದ್ರೆ ಇದು ಪಟ್ಟ ಬರಬೇಕು, ಅಭಿಮುಖ ಬೈ ಪಾರ್ಶ್ವ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರಬೇಕು. ಟ್ಯಾನ್ ಪಿ ಅಂತ ಹೇಳಿದ್ರೆ ಮಕ್ಕಳೇ ಇಲ್ಲಿ ನಿಂತ್ಕೊಂಡು ನೋಡಬೇಕು, ಫಾರ್ಮುಲಾ ಕಲ್ತಿರಲೇಬೇಕು. ಈಗ ಇಲ್ಲಿದ್ದ ಲೆಕ್ಕ ಟ್ಯಾನ್ ಅಂತ ಹೇಳಿದ ತಕ್ಷಣ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು? ಇದಕ್ಕೆ ಆಪೋಸಿಟ್ ಪಿಗೆ ಇದು ಯಾವುದಿದು? ಇದು ಕ್ಯೂ ಆರ್. ಓಕೆನಾ? ಕ್ಯೂ ಆರ್ ಎಷ್ಟಿದೆ? 5 ಇದೆ. ಬೈ ಯಾವುದು? ಅಡ್ಜಸೆಂಟ್ ಅಂತ ಕೊಟ್ಟಿದ್ದಾರಲ್ವ. ಅಡ್ಜಸೆಂಟ್ ಎಷ್ಟು? ಅಡ್ಜಸೆಂಟ್ ಅಂದರೆ ಪಕ್ಕದ್ದು ಎಷ್ಟು? 12. ಆಗ ಅದನ್ನು ಬರೆದಿದ್ದೀರ. ಕಾಸಾರ್ = ಕಾಸಾರ್ ಅಂತ ಹೇಳಿದ್ರೆ ಇದು. ಕಾಸಾರ್ಗೇನು? ಅಡ್ಜಸೆಂಟ್ ಬೈ ಹೈಪಾಟ್ನಿಸ್, ಪಾರ್ಶ್ವ ಬೈ ವಿಕರ್ಣ. ಇದ್ರದ್ದು ಪಾರ್ಶ್ವ ಯಾವುದು? ಇದು 5. ವಿಕರ್ಣ ಯಾವುದು? 13. ಪಾರ್ಶ್ವ 6 ಅಂತ ಬರೀತೀರ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, 29th ಕ್ವಶನ್. ಸಿ ಪಿ ಮತ್ತು ಸಿ ಕ್ಯೂಗಳು ಸ್ಪರ್ಶಕಗಳಾಗಿದೆ, ಟ್ಯಾಂಜೆಂಟ್ಸ್ ಆಗಿದೆ. ಎ ಆರ್ ಪಿನೂ ಇನ್ನೊಂದು ಸ್ಪರ್ಶಕ ಅಲ್ವಾ? ಆಗ ಎಷ್ಟು ಸ್ಪರ್ಶಕ ಆಯಿತು? ಇದೊಂದು ಸ್ಪರ್ಶಕ, ಇದೊಂದು ಸ್ಪರ್ಶಕ, ಆಮೇಲೆ ಇದು ಸಹ ಸ್ಪರ್ಶಕ. 3 ಸ್ಪರ್ಶಕ ಆಯಿತು. ಅರ್ಥ ಆಯ್ತಲ್ವಾ? ಎ ಆರ್ ಬಿಯಲ್ಲಿ ಒಂದು ಸ್ಪರ್ಶಕ, ಆರ್ ಬಿನಲ್ಲಿ ಇದು ಸಿ ಪಿ ಮತ್ತು ಸಿ ಕ್ಯೂ ಅಂತ ಹೇಳೋದು ಒಂದು ಸ್ಪರ್ಶಕ. ಸಿ ಪಿ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಇರೋದು ಸ್ಪರ್ಶಕ ಅಂತ ಹೇಳಿದ್ರೆ. ಟ್ಯಾಂಜೆಂಟ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಇದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಗೊತ್ತಾಯಿತು, ಇದೆರಡು ಈಕ್ವಲ್ ಅಂತ ನಮಗೆ ಪಟ್ಟ ನೆನಪಿಗೆ ಬಂತು. ಇಲ್ಲಿಗೆ ಬಂದ ತಕ್ಷಣ ಇದು ಟ್ಯಾಂಜೆಂಟ್ಸ್ ಅಂತ ಗೊತ್ತಾಯಿತು. ನಾವು ಲೆಕ್ಕ ಮಾಡಿ ನಮ್ಗೆ ಕಲ್ತ್ಬಿಟ್ಟಿದ್ದೀವಿ ಸರ್ಕಲ್ ಅಲ್ವಾ? ಆಗ ನಮಗೆ ಇದು ಎ ಎಕ್ಸ್ಟರ್ನಲ್ ಪಾಯಿಂಟ್ ಆಯ್ತು, ಆಗ ಇದೆರಡು ಈಕ್ವಲ್ ಅಂತ. ಈ ಎಕ್ಸ್ಟರ್ನಲ್ ಪಾಯಿಂಟ್ ಅಂತಾಯಿತು, ನಮಗೆ ಇದು ಮತ್ತು ಇದು ಈಕ್ವಲ್ ಅಂತ ಗೊತ್ತಾಯಿತು. ಅರ್ಥ ಆಯ್ತಲ್ಲ? ಕ್ಯೂ ಬಿ ಮತ್ತು ಆರ್ ಇದು ಈಕ್ವಲ್, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತೊಗೊಂಡಾಗ ಆಗ ಅಂತ ಬರೀತಿದ್ದು ಟ್ಯಾಂಜೆಂಟ್ಸ್ ಅಂತ. ಅದನ್ನು ಇಲ್ಲಿ ಬರ್ದಾದ ನಂತರ ಟ್ಯಾಂಜೆಂಟ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಬಾಹ್ಯ ಬಿಂದು ಸಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮ ಅಂತ ಇದೆ, ಅಥವಾ 10.2 ಪ್ರಮೇಯದಿಂದ ಅಂತ ಬರೆದ್ರೂ ಆಗುತ್ತೆ. ಇಲ್ಲಿ ಕೇಳಿರೋದು ಸುತ್ತಳತೆ ಕಂಡುಹಿಡಿಯಿರಿ ಅಂತ. ಯಾವುದ್ರದ್ದು ಸುತ್ತಳತೆ? ಈ ಸಿ ಎ ಬಿದು ಸುತ್ತಳತೆ ಅಂದರೆ ಪೆರಿಮೀಟರ್ ಕಂಡುಹಿಡಿಯಿರಿ ಅಂತ. ಪೆರಿಮೀಟರ್ ಅಂತ ಹೇಳಿದ್ರೆ ಏನು? ಸುತ್ತಳತೆ ಅಂತ ಹೇಳಿದ್ರು ಎಲ್ಲ ಬಾಹುವನ್ನು ಸೇರಿಸಿದ್ರೆ ನಮ್ಗೆ ಸುತ್ತಳತೆ ಸಿಗ್ತದೆ. ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿದ್ರೆ ಆಯಿತು. ಆಗ ಸಿ ಎ ಬಿದು ಸುತ್ತಳತೆ, ಪೆರಿಮೀಟರ್ ಆಫ್ ಸಿ ಎ ಬಿ = ಸಿ ಎ + ಎ ಬಿ + ಬಿ ಸಿ ಸುತ್ತಳತೆ ಅಲ್ವಾ? ಎಲ್ಲ ಬಾಹುವನ್ನು ಸೇರಿಸಿದೆ. ಬಟ್ ನಮಗೇನು ಗೊತ್ತಿದೆ? ನಮಗೆ ಗೊತ್ತಿದೆ ಈಗಲೇ ಇದು ಎ ಅಂತ ಹೇಳೋದು ಎಕ್ಸ್ಟರ್ನಲ್ ಪಾಯಿಂಟು. ಆಗ ಇದು ಮತ್ತು ಇದು ಏನಾಯಿತು? ಸ್ಪರ್ಶಕ ಸಮ ಆಗಿದೆ. ಅದನ್ನೇ ಬರೆದಿದ್ದೀನಿ. ಪಿ ಎ = ಎ ಆರ್ ಅಲ್ವಾ? ಪಿ ಎ = ಇದು ಎ ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟ್. ಅದೇ ಥರ ಇಲ್ಲಿ ಕೆಳಗೆ ಯಾವುದು? ಬಿ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳಿದ್ರೆ ನನಗೆ ಕ್ಯೂ ಬಿ = ಆರ್ ಬಿ ಅಂತ ಬರಿತೀನಿ. ಅದೇ ಬರ್ದಿದ್ದೀನಿ ಇಲ್ಲಿ ಕ್ಯೂ ಬಿ ಅಥವಾ ಬಿ ಕ್ಯೂ = ಬಿ ಆರ್ ಅಂತ ಬರ್ದಿದ್ದೀನಿ. ಓಕೆನಾ? ಈಗ ಇದಿದೆಯಲ್ಲ ಮಕ್ಕಳೇ, ಸಿ ಎ + ಎ ಬಿ, ಅದನ್ನು ಫಸ್ಟ್ ಬರ್ಕೊಳ್ತೀರ. ಸಿ ಎ ಬಿ ಅಂತ ಹೇಳಿದ್ರೆ ಚಿತ್ರ ನೋಡಿ. ಎ ಬಿ ಅಂತ ಹೇಳಿದ ತಕ್ಷಣ ಎ ಬಿ ಇಲ್ಲಿಂದ ಇಲ್ಲಿ ಇದು ಎ ಅಲ್ತಾ, ಇದು ಬಿ ಅಲ್ಲ. ಎ ಬಿ ಅಂತ ಹೇಳಿದ ತಕ್ಷಣ ನಾನು ಎ ಆರ್ + ಆರ್ ಬಿ ಅಂತ ಬರಿಬೋದಾ? ಎ ಆರ್ + ಆರ್ ಬಿ. ಆಗ ನಾನು ಈ ಎ ಬಿ ಇದ್ದ ಜಾಗಕ್ಕೆ ಇಲ್ಲಿ ಕೆಳಗೆ ಏನು ಮಾಡ್ತೀನಿ? ನಾನು ಎ ಆರ್ + ಆರ್ ಬಿ ಅಂತ ಬರೆದಿದ್ದೀನಿ. ಓಕೆನಾ? ಈಗ ಸಿ ಎ + ಪಿ ಎ = ನೋಡಿ ಚಿತ್ರ ನೋಡಬೇಕು. ಈಗ ಸಿ ಎ ಪ್ಲಸ್ ಏನಾಯಿತು? ನಿಮಗೆ ಇಲ್ಲಿ ಎ ಆರ್ ಅಂತ ಬರೆದಿದ್ದೀರಾ. ನಾನಿಲ್ಲಿ ಎ ಆರ್ ಅಂತ ಹೇಳಿದ್ರೆ ಏನಂತ ಆನ್ಸರ್ ಬರೆದಿಟ್ಟಿದ್ದೀನಿ? ಪಿ ಎ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಆರ್ ಇದ್ದ ಜಾಗಕ್ಕೆ ನಾನು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? ಪಿ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ಬಿ ಅಂತ ಹೇಳಿದ್ರೆ ಇಲ್ಲಿ ಏನಂತ ಬರ್ದಿದ್ದೀನಿ? ನಾನು ಬಿ ಕ್ಯೂ ಅಂತ ಬರ್ದಿದ್ದೀನಿ. ಆಗ ನೆಕ್ಸ್ಟ್ ಈ ಆರ್ ಬಿ ಇದ್ದ ಜಾಗದಲ್ಲಿ ನಾನು ಏನಂತ ಬರಿತೀನಿ? ಬಿ ಕ್ಯೂ ಅಂತ ಬರಿತೀನಿ. ಈಗ ಏನು ಮಾಡ್ತೀನಿ? ಈ ಸಿ ಎ ಮತ್ತು ಪಿ ಎಯನ್ನು ಆ್ಯಡ್ ಮಾಡಿದ್ರೆ, ಕೂಡಿಸಿದ್ರೆ ನೋಡಿ, ಸಿ ಎ ಎಲ್ಲಿದೆ? ಸಿ ಎ ಅಂತ ಹೇಳೋದು ಇಲ್ಲಿದೆ. ಇಲ್ಲಿಂದ ಇಲ್ಲಿ ತನಕ ಸಿ ಎ, ಇಲ್ಲಿಂದ ಇಲ್ಲಿ ತನಕ ಪಿ ಎ. ಸಿ ಎ ಮತ್ತು ಪಿ ಎನ್ನು ಆ್ಯಡ್ ಮಾಡಿದ್ರೆ ಏನು ಸಿಗ್ತದೆ? ದೊಡ್ಡ ಲೈನ್ ಸಿಗ್ತದಲ್ವಾ? ಏನದು? ಪಿ ಸಿ ಅಥವಾ ಸಿ ಪಿ ಅಲ್ವಾ? ಪಿ ಸಿ ಅಂತಲೂ ಹೇಳ್ಬೋದು, ಸಿ ಪಿ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಲ್ಲ? ಇಲ್ಲಿ ನಾನು ಏನು ತೊಗೊಂಡೆ? ಸಿ ಪಿ ಅಂತ ತೊಗೊಂಡಿದ್ದೆ. ಅದೇ ಥರ ಬಿ ಕ್ಯೂ ಮತ್ತು ಬಿ ಸಿಯನ್ನು ಆ್ಯಡ್ ಮಾಡಿದಾಗ ಬಿ ಕ್ಯೂ ಅಂತ ಹೇಳೋದು ಇದು, ಬಿ ಸಿ ಅಂತ ಹೇಳೋದು ಇದು. ಇಲ್ಲಿ ಫುಲ್ ಸಿಗುತ್ತೆ. ಇಲ್ಲಿಂದ ಇಲ್ಲಿ ತನಕ ಪ್ಲಸ್ ಇಲ್ಲಿಂದ ಇಲ್ಲಿ ತನಕ ಆ್ಯಡ್ ಮಾಡಿದ್ರೆ ನನಗೆ ನಾನೇನಂತ ಬರಿಬೋದು? ಸಿ ಕ್ಯೂ ಅಂತ ಬರಿಬೋದು. ಸಿ ಕ್ಯೂ ಅಂತ ಈ ಲೈನ್ ಹೆಸರು, ಅಥವಾ ಕ್ಯೂ ಸಿ ಬರೆದ್ರೂ ಓಕೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆ, ಕ್ಯೂ ಸಿ ಅಂತ. ಆಗ ನಾನು ಯಾಕೆ ಇದೆರಡು ಈಕ್ವಲ್ ಆಗಿರೋದ್ರಿಂದ 2 ಸಲ ಬರೆಯೋದ್ರ ಬದಲು 2 × ಸಿ ಪಿ ಅಲ್ಲಿ 2 ಸಂಖ್ಯೆಗಳ ಮಾಸಾಹ HCF ಇಲ್ಲಿ ಕೊಟ್ಟಿರ್ತಾರೆ. HCF ಕೊಟ್ಟಿದ್ದಾರೆ, ಇಲ್ಲಿ LCM ಕೊಟ್ಟಿದ್ದಾರೆ. LCMಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್, ಈ ಗುಣಲಬ್ಧ ಎಷ್ಟಂತೆ? ಪ್ರಾಡಕ್ಟ್ 2016 ಅಂತೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF ಆರ್ 2016. ಅದರಲ್ಲಿ ಒಂದು ಸಂಖ್ಯೆ ನಮಗೆ ಫಾರ್ಮುಲಾ ಏನು ಗೊತ್ತಿದೆ? H × L
ಇಸ್ ಈಕ್ವಲ್ ಟು ಏನಂತ ಗೊತ್ತು, ಎ ಇಂಟು ಬಿ ಅಂತ ಗೊತ್ತು ಮಕ್ಕಳೇ. ಅದನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರ್ಬೇಕು. ಪ್ರಾಡಕ್ಟ್ ಎಷ್ಟಂತೆ, ಗುಣಲಬ್ಧ 2016, ಇದನ್ನು ಬರಿಬೇಕು ಆ ಜಾಗದಲ್ಲಿ. ಒಂದು ಸಂಖ್ಯೆ ಎ ಅನ್ನು ತೊಗೊಂಡ್ರೆ 42, ಇನ್ನೊಂದು ಸಂಖ್ಯೆ ಬಿ ಅನ್ನು ಕಂಡುಹಿಡಿಬೇಕು. ಅದನ್ನು ನೋಡಿ H ಇಂಟು L ಮಾಡಿ ಡಿವೈಡ್ ಮಾಡಿದ್ರೆ ನಮಗೆ ಬಿ ಸಿಗ್ತದೆ. ಮತ್ತು ನಮಗೆ ಪುನಃ ಇದನ್ನು ಕಂಡುಹಿಡಲಿಕ್ಕೆ ಹೇಳಿದರೆ HCF ಅನ್ನು. ಈಗ 42 ಮಾಡಿದ್ವಿ. ಪ್ರೈಮ್ ಫ್ಯಾಕ್ಟರೈಸೇಷನ್, ಅವಿಭಾಜ್ಯ ಅಪವರ್ತನಗಳು, ಇದನ್ನು ಗೊತ್ತಿದೆ ಯಾವುದು 3. ಎರಡೂ ಕಡೆ ಇರೋದನ್ನು ಮಾತ್ರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ HCF 2 ಇಂಟು 3, 2 3 ಎಷ್ಟಾಗುತ್ತೆ, 6 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮಾರ್ಕ್ಸ್ದು ಕ್ವಶನ್ ಮಕ್ಕಳೇ. 3 ಮಾರ್ಕ್ಸ್ ಕ್ವಶನಲ್ಲಿ ಇದನ್ನು ಕೊಟ್ಟಿದ್ದಾರೆ. ಬಿಂದುಗಳ ಮೂಲಕ ಎ ಬಿ ಸಿ ಅಂತ ಕೊಟ್ಬಿಟ್ಟು ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಕ. ಈಗ ನಾವು ಸೆಂಟರ್ ಏನು ಬರ್ತದೆ ಕೋಆರ್ಡಿನೇಟ್ಸ್ ಅಂತ ಕಂಡುಹಿಡಿಬೇಕಾಗ್ತದೆ. ಸೆಂಟರ್ ಆಫ್ ದ ಸರ್ಕಲ್ ಏನು ಕೋಆರ್ಡಿನೇಟ್ಸ್ ಬರ್ತದೆ ಅಂತ ಇರೋದನ್ನ ಕಂಡುಹಿಡಿಬೇಕಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ, ದೂರದ ಸೂತ್ರವನ್ನು ಬಳಸಬೇಕಾಗುತ್ತೆ ಮಕ್ಕಳೇ. ಫಸ್ಟು ನಿಮಗೆಲ್ಲ ಗೊತ್ತಿದೆ, ತ್ರಿಜ್ಯಗಳು ಸಮ ಆರ್. ಇದು ಓ ಇಂದ ಎ ತನಕ ಆರ್ ಅಲ್ವಾ. ಇಲ್ಲಿಂದ ಓ ಸಿ ಅಂತ ಹೇಳಿದ್ರು ಆರ್, ಇಲ್ಲಿ ಓ ಬಿ ಅಂತ ಹೇಳಿದ್ರು ಆರ್. ಇನ್ನು ಎಷ್ಟು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಡಿ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಈಗ ನಾನು ಫಸ್ಟ್ ಏನು ತೊಗೋಬೇಕು, ಓ ಎ ಈಕ್ವಲ್ ಟು ಓ ಬಿ ಅಂತ ತೊಗೊಳ್ತೀನಿ. ಓ ಎ ಮತ್ತು ಓ ಬಿ ಅನ್ನು ಈಕ್ವಲ್ ಅಂತ ತೊಗೊಳ್ತೀನಿ. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದು ಎ, ಇದು ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರ್ತದೆ. ಈಕ್ವಲ್ ಟು ಏನಂತ ಗೊತ್ತಿದೆ ನಿಮಗೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2 AB ಅಂತ ನಿಮಗೆ ಫಾರ್ಮುಲಾ ಗೊತ್ತಿದೆ. ಇಲ್ಲಿ ಎ ವೈಯ ಬೆಲೆ ಸಿಂಪ್ಲಿಫೈ ಮಾಡಿದಾಗ -y/10 ಆಗೋತ್ತಿಗೆ -1/2 ಸಿಗುತ್ತೆ ಮಕ್ಕಳೇ. ಆಯಿತಾ. ಈ ವೈಯನ್ನು ಸಿಕ್ಕಿದ ತಕ್ಷಣ ನಮಗೆ ಫಸ್ಟ್ ಈಕ್ವೇಷನ್ ಇದೆಯಲ್ಲ, 6x + 4y = -y ಅಂತ. ಅಲ್ಲಿಗೆ ನಾವೇನು ಮಾಡಬೇಕು, y ಇದ್ದ ಜಾಗಕ್ಕೆ ಈ -1/2ನ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 1 2 4, ಆಗ -1/2 ಅಂತ ಸಿಗ್ತದೆ. ಓಕೆನಾ, ಒಂದು ಡಿಫ್ರೆನ್ಸ್ ಅಲ್ವಾ, ಆಗ ಈಕ್ವಲ್ ಟು 1 ಅಂತ ಬರೆಯೋದು. ಓಕೆನಾ, ಆಗ 132 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 132 ಡಿವೈಡ್ ಬೈ x + 11 ಈಕ್ವಲ್ ಟು 1 ಅಂತ. ಇದಿಷ್ಟು ಬರೆದಾದ್ಮೇಲೆ ಇಲ್ಲಿ ಎಲ್ ಸಿ ಎಮ್ ಅನ್ನು ಎಕ್ಸ್ ಇಂಟು x + 11 ಅಂತ ತೊಗೊಳ್ಳೋದು. ಅರ್ಥ ಆಯ್ತಲ್ವಾ. ಇದನ್ನು ಎಕ್ಸ್ ಇದೆರಡನ್ನು ಗುಣಿಸ್ಬಿಟ್ಟು ಇಲ್ಲಿ ಬರೆಯೋದು. ನೆಕ್ಸ್ಟ್ ಇಂಟು ಎಲ್ ಸಿ ಎಮ್ ಏನು ತೊಗೊಂಡಿದ್ವಿ, ಎಕ್ಸ್ ಇಂಟು x + 11 ಅಂತ ತೊಗೊಂಡಿದ್ವಿ. ಆಗ ಈ ಎಕ್ಸ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದೇನು, 132 ಇಂಟು x + 11 ಅದನ್ನೇ ಬರೆದಿರೋದು ಇಲ್ಲಿ. 132 ಇಂಟು x + 11 ಮೈನಸ್ ಇದು 132 ಇಂಟು ಇಲ್ಲಿ x + 11 ಕ್ಯಾನ್ಸಲ್ ಆಗಿ 132 ಇಂಟು x ಏನಾಗುತ್ತೆ, 132x = 1 ಆಯಿತು. ಆಗ ಇದನ್ನು ಏನು ಮಾಡ್ತೀರಾ, ಗುಣಿಸ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. 1 ಮಾಡಬೇಕು, ಸ್ಪ್ಲಿಟ್ ಮಾಡೋದ್ರ ಮೂಲಕ ನಾವು ಇದನ್ನು ಅಪವರ್ತಿಸಬೇಕು. ಅಪವರ್ತಿಸಿ ಅಂತ ಒಂದು ಲೆಕ್ಕ ಇದೆ, ಅದರಲ್ಲಿ ಸಣ್ಣ ಸಣ್ಣ ಲೆಕ್ಕಗಳನ್ನ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲದ್ರೆ ನಾನೊಂದು ಅಪವರ್ತಿಸಿ ಲೆಕ್ಕ ಮಾಡಿ ಹಾಕಿದ್ದೀನಿ ವಿಡಿಯೋ ನೋಡಿ, ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಅದನ್ನು. ಯಾಕೆಂತಂದರೆ ಸ್ಮಾಲರ್ ಟು ಬಿಗ್ ಹೋಗೋದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಗೊತ್ತಿಲ್ಲದಿದ್ದರೆ ಅದನ್ನು ನೋಡಿ. ಈಗ 1452 ನಾವು ಯಾವಾಗಲೂ ಸ್ವಲ್ಪ ಸಣ್ಣ ಲೆಕ್ಕಗಳಿಂದ ಮಾಡಿದ್ರೆ ನಿಮಗೆ ಇದು ನೋಡಿದ ತಕ್ಷಣ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಓಕೆ, ಸಣ್ಣ ಲೆಕ್ಕಗಳನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಕೆಲವಿದ್ದೀವಿ ಎಕ್ಸ್ಪ್ರೆಸ್ ಟ್ರೈನ್ದು. ಆಗ x + 11 ಅಂತ ಹೇಳಿದ್ರೆ ಎಕ್ಸ್ ಅಂದರೆ 33 ಅಂತ ನಾವು ಕಂಡಿದ್ದೀವಿ. 33 + 1 44 ಆಯಿತು. ಅದರಲ್ಲೇ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಏಜ್ದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇಬ್ಬರು ಸ್ಟೂಡೆಂಟ್ಸ್ದು ಏಜ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ವಯಸ್ಸುಗಳು 13 ವರ್ಷ 15 ವರ್ಷ ಈಗ ಪ್ರೆಸೆಂಟ್. ಅವುಗಳ ಗುಣಲಬ್ಧ, ಅವರ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಎಷ್ಟಂತೆ, 480 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ. ಎಷ್ಟು ವರ್ಷ ಅಂತ ಕೊಟ್ಟಿಲ್ಲ, ನಾವು ಎಷ್ಟು ವರ್ಷ ಬೇಕು ಅಂತ ಹೇಳೋದನ್ನು ಕಂಡುಹಿಡಿಬೇಕು. ಏನು ಮಾಡ್ತೀರಾಗ 80 ಇದೇ ಥರ ಏನೋ ಅಪವರ್ತಿಸಬೇಕು, ಫ್ಯಾಕ್ಟ್ರೈಸ್ ಮಾಡಬೇಕು. ಈಗ ಪ್ರಾಡಕ್ಟ್ ಎಷ್ಟಾಗುತ್ತೆ, 195 ಆಗುತ್ತೆ ಪ್ರಾಡಕ್ಟ್ ಆಫ್ ದೇರ್ ಏಜಸ್. ನೆಕ್ಸ್ಟ್ ಕ್ವಶನ್, = ಎಡಬದಿ ಬಲಬದಿಗೆ ಸಮ ಅಂತ ಸಾಧಿಸಿ ಅಥವಾ ಇದನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ. ಈಗ ನೋಡೋಣ ಹೇಗೆ ಸಾಧಿಸೋದು ಅಂತ ನೋಡಿ. ಯಾವಾಗಲೂ ನಾವು ಸೈನ್ ಎ ಮತ್ತು ಕಾಸ್ ಎ ಅಲ್ಲೇ ಬರೀಲಿಕ್ಕೆ ನೋಡಬೇಕು. ನೋಡಿ, ಸೀಕೆಂಟ್ ಎಯನ್ನು ನಾನು 1/cos ಎ ಅಲ್ಲಿ ಬರ್ತೀನಿ. ಇದು 1/sin ಎ, ಅದನ್ನು ಹಾಗೆ ಬರೀರಿ. ಇಲ್ಲಿ ಪುನಃ ಸೀಕೆಂಟ್ ಎ ಅಂತ ಹೇಳಿದ್ರೆ 1/cos ಎ ಪ್ಲಸ್ ಟ್ಯಾನ್ ಎ ಅಂತ ಹೇಳಿದ್ರೆ sin a/cos ಎ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, 1/cos ಎ ಇಂಟು 1 ಇಲ್ಲಿ cos ಎ ಇಲ್ಲೂ ಇದೆ. ಆಗ ನಾನು ಹೊರಗೆಗೆ 1/cos ಎ ಅಂತ ತೆಗೆದ್ರೆ ಉಳ್ಕೊಳ್ಳೋದು ಇಲ್ಲಿ 1 ಪ್ಲಸ್ ಇಲ್ಲಿ sin ಎ. ಯಾಕಂದರೆ cos ಎ ಹೊರಗೆ ತೆಗೆದಿದ್ದೀನಲ್ಲ, ಇಲ್ಲಿ cos ಎ ಮತ್ತು ಇದನ್ನು ಏನು ಮಾಡಬೇಕಾಗ್ತದೆ, ನಾವು ಗುಣಿಸಬೇಕಾಗುತ್ತೆ. ಆಗ 1/cos² ಇಲ್ಲಿ 1 ಮೈನಸ್ ಎ. ಇದನ್ನು ನೋಡಿದ ತಕ್ಷಣ ನಿಮಗೆ a - b, ಇದು a + b ಯ ಫಾರ್ಮುಲಾ ಬರಬೇಕು. a - b, a + b ಅಂತ ಹೇಳಿದ್ರೆ ಏನು, a² - b². ಅರ್ಥ ಆಯ್ತಲ್ವಾ. ಇದು a - b, ಇದು a + b. ಆಗ a² - b². a ಇದ್ದ ಜಾಗದಲ್ಲಿ ನಾನು 1² ಬರೆದೆ, -b ಇದ್ದ ಜಾಗದಲ್ಲಿ sin² a ಅಂತ ಬರೆದೆ. ಅರ್ಥ ಆಯ್ತಲ್ಲ. ಇಷ್ಟು ಬರೆದ ತಕ್ಷಣ ನಿಮಗೆ ಪಟ್ಟ ಯೋಚನೆ ಬರಬೇಕು. ಏನು ಇದನ್ನು ಕಲ್ತಿದ್ರೆ ಏನು, sin² a + cos² a = 1 ಅಂತ ಕಲ್ತಿದ್ದೀರಾ. ಇಲ್ಲಿ
1 ಮೈನಸ್ 1 ಸ್ಕ್ವೇರ್ ಅಂದರೆ 1 ಅಂತ ಅರ್ಥ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ ತಕ್ಷಣ ಏನು ಬರೀತೀರಾ, ಅದು ಕಾಸ್ ಸ್ಕ್ವೇರ್ ಎ. ಆಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ ತಕ್ಷಣ ಕಾಸ್ ಸ್ಕ್ವೇರ್ ಎ ಅಂತ ಬರೀತೀರಾ. ಆಗ ಇಲ್ಲಿ ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗಿ 1 ಬರ್ತದೆ. ಬಟ್ LHS ಅಲ್ಲಿ ಇಷ್ಟು ಬಂತು, RHS ತಗೋಬೇಕು. ಈಗ 1 ಬರುವ ಗಂಟೆ ಬರ್ತದ ನೋಡಬೇಕು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಏನು ಒಂದು a ಪ್ಲಸ್ ಬಿ, ಇನ್ನೊಂದು a ಮೈನಸ್ ಬಿ, ಸೇಮ್ ಇದೆಯಲ್ವಾ. ಆಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ ತಕ್ಷಣ ಸೈನ್ ಸ್ಕ್ವೇರ್ ಎ, ಈ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ಕೊಸೆಕ್ ಸೈನ್ ಎ ಇಂಟು ಕೊಸೆಕ್ ಎ ಅಂತ ಹೇಳಿದ್ರೆ 1 ಬೈ ಸೈನ್ ಎ ಕ್ಯಾನ್ಸಲ್ ಆಗಿ 1. ಆಗ LHS ಅಲ್ಲಿ 1 ಬಂತು, RHS ಅಲ್ಲಿ 1 ಬಂತು. ಅಥವಾ ಹೀಗೆ ಕೊಟ್ಟಿದ್ದಾರೆ. ಇದು ನೋಡಿ ಮಕ್ಕಳೇ, ಸೈನ್ ಎ ಕಾಸ್ ಎ ಇದೆ, ಬೇರೆ ಏನಾದರೂ ಕೊಟ್ಟಿದ್ರೆ ಸೈನ್ ಎ ಕಾಸ್ ಎ ಮಾಡಿ ಮಕ್ಕಳೇ ಅಂತ ಹೇಳ್ಬೋದಿತ್ತು. ಇದು ಅದೇ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ಇದನ್ನ ಫ್ರಾಕ್ಷನ್ ಅಲ್ಲಿ ಇದೆ, ಭಿನ್ನರಾಶಿಯಲ್ಲಿ ಇದೆ ಅಂತೇಳಿ LCM ಅನ್ನು ತಗೋಬೇಕು. ಆಗ ಟ್ಯಾನ್ ಎ ಅನ್ನು ಬರ್ಕೊಂಡು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಟ್ಯಾನ್ ಥೀಟಾವನ್ನು ಬರ್ಕೊಂಡು ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ, ಇಲ್ಲಿ ಸೈನ್ ಥೀಟಾ ಇದನ್ನು ಕೆಳಗೆ ಬರ್ಕೊಳ್ಳಿ, ಕಾಸ್ ಥೀಟಾವನ್ನು ಕೆಳಗೆ ಬರ್ಕೊಂಡು ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈಗ ಲಾಸಹ ಬಂತು, ಇದಿಷ್ಟನ್ನು ಬರಬೇಕಾಗುತ್ತೆ. 1 ಇನ್ ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅದನ್ನೇ ಬರ್ತಿದ್ದೀನಿ. ಈಗ ಸೈನ್ ಥೀಟಾ ಇದು ಹೇಗೆ ಬಂದಿದ್ದು ಗೊತ್ತಿದೆಯಲ್ವಾ, ಒಂದು ತೋರಿಸ್ತೀನಿ ನೋಡಿ. ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ, ಆಮೇಲೆ LCM ಏನು ಕೆಳಗೆ ಬರ್ದಿದ್ದಿಲ್ಲ, ಇದಿಷ್ಟನ್ನು ಬರ್ಕೊಳ್ಬೇಕಾಗುತ್ತೆ. ಏನು, ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ. ಓಕೆನಾ. ಇಲ್ಲಿ ನೋಡಿ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್. ಇಲ್ಲಿ ಏನಾಯ್ತು, ಸೈನ್ ಥೀಟಾ, ಇಲ್ಲಿ ಎಷ್ಟು ಕಾಸ್ ಥೀಟಾ ಅದನ್ನೇ ಬರ್ತೀನಿ, ಸೈನ್ ಥೀಟಾ ಕಾಸ್ ಥೀಟಾ ಮತ್ತೆ ನೋಡ್ಕೊಟ್ಟು 1 ಬೈ ಕಾಸ್ ಥೀಟಾ ಹಾಗೆ ಬರ್ತೀನಿ. ಪ್ಲಸ್ ಇಲ್ಲಿ ಬರಬೇಕಾದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದನ್ನು ಬರೆದಾಗ ನಮಗೆ 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಥೀಟಾನು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಸೈನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅದನ್ನು ಬರೀತೀರಾ. ನೆಕ್ಸ್ಟ್ ಇದನ್ನು ಏನು ಮಾಡ್ತೀರಾ, ಇದಿಷ್ಟನ್ನು ಒಂದು ಟರ್ಮ್ ಅಂತ ತಗೊಂಡ್ರೆ ಇದಿಷ್ಟನ್ನು ಒಂದು ಟರ್ಮ್ ಅಂತ ಇದು ಇಂಟು ಇದು ಮಾಡ್ತೀರಾ. ನೆಕ್ಸ್ಟ್ ಇದು ಇಂಟು ಕಾಸ್ ಥೀಟಾ ಮಾಡ್ತೀರಾ. ಅದನ್ನು ಇಂಟು ಮಾಡಿದಾಗ ನಮಗೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಬರ್ತದೆ. ಪ್ಲಸ್ ಇದು ಅಷ್ಟೇ, ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ. ಓಕೆನಾ. ಈಗ ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಮತ್ತೆ ಇದು ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳೋದು ಸೈನ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ. ಇಲ್ಲಿ ಕಾಸ್ ಥೀಟಾ, ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ ನಾವು ಸುಲಭವಾಗಿ ತಂದುಬಿಡೋಣ. a ಮೈನಸ್ ಬಿ, ಇದು a ಪ್ಲಸ್ ಬಿ, a ಮೈನಸ್ ಬಿ ಏನಾಗುತ್ತೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದನ್ನೇ ಬರೀತೀರಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಫಾರ್ಮುಲಾ ಗೊತ್ತಿದೆ, ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಸ್ಕ್ವೇರ್ ಮತ್ತೆ ರೂಟ್ ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಈಗ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈಗ ನಾವೇನು ಮಾಡಬೇಕಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತಂದ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಬರ್ತೀನಿ. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದನ್ನೇ ಕಾಸ್ ಸ್ಕ್ವೇರ್ ಥೀಟಾ ಬೈ ಇದನ್ನು 1 ಬೈ ಕಾಸ್ ಥೀಟಾ ಸೈನ್ ಥೀಟಾ ಬರ್ತೀನಿ. ಫಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಸೈನ್ ಥೀಟಾ ಈ ಕಡೆ ಬರ್ತೀನಿ, ಪ್ಲಸ್ ಹಾಕಿ 1 ಬೈ ಕಾಸ್ ಥೀಟಾ ಸೈನ್ ಥೀಟಾ ಅಂತ ಬರ್ತೀನಿ. ಇದನ್ನು ಸಪ್ರೇಟ್ ಆಗಿ ಬಂದಾಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಹೇಳಿದ್ರೆ ಕಾಟ್ ಥೀಟಾ ಆಗುತ್ತೆ, ಇದು ಸೀಕೆಂಟ್ ಥೀಟಾ ಆಗುತ್ತೆ, ಇದು ಕೊಸಿಕ್ ಥೀಟಾ ಆಗುತ್ತೆ. ಏನು ಕೇಳಿದರೆ ಅದಾಯಿತು, LHS = RHS. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಶೂನ್ಯತೆಗಳ ಮೊತ್ತ ಕೊಟ್ಬಿಟ್ಟಿದ್ದಾರೆ ಮಕ್ಕಳು. ಇದನ್ನು ಸರಿಯಾಗಿ ನೋಡಿ, ಅಲ್ಲಿ ಶೂನ್ಯತೆಗಳು ಅಂತ ಕೊಟ್ಟಿದ್ರು, ಆಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಡ್ ಮಾಡಬೇಕಿತ್ತು. ಇಲ್ಲಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಸಮ್ ಅಂತ ಕೊಟ್ಟಿದ್ದಾರೆ. ಝೀರೋಸ್ ಆಫ್ ಪಾಲಿನಾಮಿಯಲ್ದು ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಬಿಟ್ಟು ವರ್ಗ ಬಹುಪದೋಕ್ತಿಯನ್ನು ಬರೀರಿ, ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ, ಫೈಂಡ್ ದ ಝೀರೋಸ್. ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಮಕ್ಕಳು, ಕ್ವಶನ್ಸ್ ಅನ್ನು ಸರಿಯಾಗಿ ಓದ್ಕೊಂಡು ಆನ್ಸರ್ನ ಮಾಡಿ. ಆಗ ಏನು ಮಾಡಬೇಕು, ಇಲ್ಲಿ ಸಮ್ ಕೊಟ್ಟಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಸಮ್ 2, ಪ್ರಾಡಕ್ಟ್ ಗುಣಲಬ್ಧ -8 ಬರೀರಿ. ಆಗ ಈಕ್ವೇಷನ್ ಇದಾಗುತ್ತೆ. ಆಮೇಲೆ ನಿಮಗೆ ಗೊತ್ತು ಪ್ರೈಮ್ ಫ್ಯಾಕ್ಟರೈಸ್ ಹೆಂಗೆ ಮಾಡೋದು ಅಂತ, ಅಪೋರ್ಸೋದು ಹೆಂಗೆ ಅಂತ. ಹೇಗೆ ಮೊದಲ ಪದ ಮತ್ತು ಕೊನೆಯ ಪದ ಮಾಡಿದ್ರೆ -8x² ಹೇಗೆ ಸ್ಪ್ಲಿಟ್ ಮಾಡಬೇಕು, ಇಲ್ಲಿ ಉತ್ತರ ಎಷ್ಟು ಬರಬೇಕು, ನನಗೆ -4 = 7, x = 4, x = -2. ನೆಕ್ಸ್ಟ್ ಅದರಲ್ಲಿ ಆರ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಈ ಕೊಟ್ಬಿಟ್ಟು 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ ಇದೊಂದು ಕೊಟ್ಬಿಟ್ಟಿದ್ದಾರೆ ನೋಡಿ ಮಕ್ಕಳೇ. ಹೇಗೆ ಮಾಡೋದು ಅಂತ ನೋಡಿ, ಈಸಿ ಇದೆ. ನಿಮಗೆ ಗೊತ್ತಿರೋದೇ ಆಲ್ಫಾ ಪ್ಲಸ್ ಬೀಟಾ ಏನು ಅಂತ, ಆಲ್ಫಾ ಇಂಟು ಬೀಟಾ ಏನು ಅಂತ ಗೊತ್ತಿದೆ. ಫಾರ್ಮುಲಾ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆಲ್ಫಾ ಬೆಲೆ ಇದು ಕಂಡಿಡ್ತೀರಾ. ಆಮೇಲೆ ಇದರಲ್ಲಿ ಏನು ಕಂಡಿದ್ದೀರಾ, -3 ಅದನ್ನು ಬರೀತೀರಿ, -3 ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ 1 ಅಂತ ಬಂದಿದೆ, ಅದನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಈಗ ಇಲ್ಲಿ ಬರೋದು ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದು ಹೇಗೆ ಮಾಡಿದ್ದೀನಿ ಅಂದರೆ, ಇಲ್ಲೂ ಆಲ್ಫಾ ಬೀಟಾ ಇದೆ, ಇದು ಆಲ್ಫಾ ಬೀಟಾ ಇದೆ, ಆಗ ಅದನ್ನು ಕಾಮನ್ ತೆಗೆದಿದ್ದೀನಿ. ಉಳ್ಕೊಳ್ಳೋದೇನು, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1 ಆಲ್ಫಾ ಉಳ್ಕೊಳುತ್ತೆ, ಪ್ಲಸ್ ಇಲ್ಲಿ 1 ಬೀಟಾ ಉಳ್ಕೊಳುತ್ತೆ. ಈಗ ನಮಗೆ ಇದು ಗೊತ್ತಿದೆ ವ್ಯಾಲ್ಯೂ, ಇದು ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ -3. ನೆಕ್ಸ್ಟ್ ಇದೊಂದು ಕೊಟ್ಟಿದ್ದಾರೆ, ಇದು ತ್ರಿಭುಜದಲ್ಲಿ ಬರುವಂಥದ್ದು. ನೀವೇನು ಮಾಡಬೇಕಾಗುತ್ತೆ, ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮ ಅಂತ ಪ್ರೂವ್ ಮಾಡಬೇಕಾಗುತ್ತೆ. 90 ಡಿಗ್ರಿ ಅಂತ ಕೊಟ್ಟು ಇದು ಲಂಬ ಅಂತ ಕೊಟ್ಟಿರೋದ್ರಿಂದ ಈಸಿಯಾಗಿ ನೀವು ಒಂದಕ್ಕೊಂದು ಸಮ ಅಂತ ಮಾಡಿ ನೀವು ಅನುಪಾತವನ್ನು ತಗೋಬೇಕಾಗ್ತದೆ. ರೇಷಿಯೋಸ್ ಅಲ್ಲಿ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ 1 ಮಿನಿಟ್ಗೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದ್ರೆ, ಕ್ಲಾಕ್ದು ಲೆಕ್ಕ ಒಂದು ಆ ಕ್ವಶನ್ ಅನ್ನು ಓದ್ಕೊಳ್ಳಿ. ಗೋಡೆ ಗಡಿಯಾರ ನಿಮಿಷದ ಮುಳ್ಳು 15 ಸೆಂಟಿಮೀಟರ್ ಇದೆ, 35 ನಿಮಿಷದಲ್ಲಿ ಫಸ್ಟ್ 1 ನಿಮಿಷಕ್ಕೆ ಎಷ್ಟಾಗುತ್ತೆ ಡಿಗ್ರಿ ಅಂತ ಹೇಳಿದ್ರೆ ಕಂಡುಹಿಡಬೇಕು. ನಿಮಗೆ ಗೊತ್ತಿದೆ ವೃತ್ತ ಅಂತ ಹೇಳಿದ್ರೆ 360 ಡಿಗ್ರಿ ಸರ್ಕಲ್ದು, ಆಗ ನೀವು 1 ನಿಮಿಷಕ್ಕೆ ಆಗೋ ಕೋನ ಆಂಗಲ್ ಪರ್ 360/60 ಮಾಡಿ ನೀವು 6 ಮಿನಿಟ್ಸ್ ಬರ್ತದೆ. 35 ಮಿನಿಟ್ಸ್ ಎಷ್ಟು ಬರ್ತದೆ ನೋಡ್ಕೊಳ್ಳಿ. ಫಾರ್ಮುಲಾ ಏರಿಯಾಕ್ಕೆ θ/360 πr², ಆರ್ ಕೊಟ್ಟಿದ್ದಾರೆ 18 ಅಂತ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 594. ಲೆಂತ್ ಆಫ್ ದ ಆರ್ಕ್ ಕೇಳಿದ್ರೆ ಅದಕ್ಕೂ ಫಾರ್ಮುಲಾ ಇದೆ, θ/360 2πr, ಫಾರ್ಮುಲಾ ಏನು ಬರ್ತದೆ 66 ಸೆಂಟಿಮೀಟರ್ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ 32, ಇದು ಕಾರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಬರೋದು ಪ್ರೊಬ್ಯಾಬಿಲಿಟಿಯಲ್ಲಿ ಬರುವಂಥ ಕ್ವಶನ್ ಆಯಿತಾ. ಇದನ್ನ ಏನು ಮಾಡ್ತೀವಿ, ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಪೂರ್ಣ ವರ್ಗ ಸಂಖ್ಯೆ 6 ರಿಂದ 20 + 6 ರಿಂದ 70. ಇದನ್ನು ಕಾರ್ಡ್ ಸಂಖ್ಯೆ ಕಂಡುಹಿಡಿಯೋದು ಇಂಪಾರ್ಟೆಂಟ್ ಮಕ್ಕಳೇ. ಇದು ಏನೇ ಕೊಡಲಿ 70 ಫಸ್ಟ್ ಲಾಸ್ಟ್ -6 ಪ್ಲಸ್ 1 ಮಾಡಬೇಕು ಮಕ್ಕಳೇ. ಆಗ ನಮ್ಗೆ ಏನಾಗುತ್ತೆ, ನಮ್ಗೆ ಕರೆಕ್ಟ್ ಎಷ್ಟು ಕಾರ್ಡ್ ಸಂಖ್ಯೆ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟೇ ಯಾವ ಕಾರ್ಡೇ ಕೊಡಲಿ, 70 ರಿಂದ 6 ಕಳೆದ್ರೆ 64, 1 ಪ್ಲಸ್ ಮಾಡಿದಾಗ 65 ಕಾರ್ಡ್ ಇದೆ ಅಂತ ಅರ್ಥ. ಈಗ 65 ಕಾರ್ಡಲ್ಲಿ ಎಲ್ಲ ವರ್ಗ ಸಂಖ್ಯೆಗಳು ಅಂತ ಹೇಳಿದಾಗ 3 3 9, 4 4 16, 5 5 25, 6 6 37 7 8 8 64. ಓಕೆನಾ, 65 ಕಾರ್ಡ್ ಇದೆ ಅಂತ 64 ಇಲ್ಲಿ ಗಂಟೆ ಮಾತ್ರ ತಗೊಳ್ಬೇಕು. ಆಗ ಎಷ್ಟಾಯ್ತು, 6 ಆಯಿತು. ನಿಮಗೆ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ ತಕ್ಷಣ ಸಂಭವನೀಯತೆ ಅಂತ ಹೇಳಿದ್ರೆ ಅಪೇಕ್ಷಿತ ಘಟನೆ ಬೈ ಒಟ್ಟು ಘಟನೆ ಅಂತ ಗೊತ್ತಿದೆ, ಅದನ್ನು ಬರುತ್ತಾ 5. ಅದೇ ಥರ ನೆಕ್ಸ್ಟ್ 5ರಿಂದ ಭಾಗ ಆಗುವಂತ ಅಂತ ಹೇಳಿದ್ರೆ 10 15 20 ಎಷ್ಟು ಬರುತ್ತೆ, 70 ತನಕ ಬರುತ್ತೆ. ಎಷ್ಟು ಬಂದಿದೆ 13. ಆಗ 13/65 ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ,
ಬೆಸ ಸಂಖ್ಯೆಗಳು 7ರಿಂದ ಬೆಸ ಸಂಖ್ಯೆಗಳು 30ರೊಳಗೆ ಇರುವಂಥ ಬೆಸ ಸಂಖ್ಯೆಗಳು ಅಂದರೆ ಆಡ್ ನಂಬರ್ಸ್ ಕೇಳಿದರೆ ಆಗ ನಿಮಗೆ 12 ಬರ್ತದೆ. ಆಗ NC/NS ಅಂತ ಬರೆದು 12/65 ಅಂತ ಬರೀತೀರಾ. ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಬರಬೇಕು? ಕರೆಕ್ಟ್ ಯೋಚನೆ ಮಧ್ಯ ಬಿಂದು ಮಿಡ್ ಪಾಯಿಂಟ್ XI ಅಂತ ಬರಬೇಕು. ಮಿಡ್ ಪಾಯಿಂಟ್ ಹೇಗೆ ಕಂಡುಹಿಡಿಯೋದು? ಇದು ಮತ್ತು ಇದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು ಅಲ್ವಾ. 0 ಮತ್ತು 10 ಕೂಡಿಸಿದ್ರೆ ಎಷ್ಟು ಬರ್ತದೆ? ಬೈ 2 ಮಾಡಬೇಕು. ಆಗ 10/2 ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 2 5 10, 2 5 10. ಈಗ 10 + 30 ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ? 10 + 20 ಆ್ಯಡ್ ಮಾಡಿದಾಗ 30 ಬರ್ತದೆ. 30/2. ನೀವು ಈಗ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ತಂಗಿ ಇದ್ದರೆ ಅಥವಾ ನೀವು ನಿಮ್ಮ ಅಣ್ಣ ಇದ್ದರೆ, ಈಗ 10 ಚಾಕ್ಲೇಟ್ ಟು 20 ಚಾಕ್ಲೇಟ್ಸ್, ಟೋಟಲ್ 30 ಚಾಕ್ಲೇಟ್ ಇತ್ತು. 30 ಚಾಕ್ಲೇಟ್ದು ಇಬ್ಬರಿಗೂ ಹಾಫ್ ಕರೆಕ್ಟ್ ಹಾಫ್ ಬರಬೇಕು ಅಂದರೆ ಪಟ್ಟ ಬರ್ತದೆ. ಎಷ್ಟು? 15 ಅಂತ. ನಾನೀಗ 15, ಅವಳಿಗೆ 15 ಅಂತಿರೋದು ಬರುತ್ತೆ. ಇಷ್ಟು ಮಾಡಾದ್ಮೇಲೆ ಅದೇ ಥರ ಮಾಡ್ಕೊಂಡು ಹೋದರೆ 25, 35, 45 ಅಂತ ಬಂತು. XI ಬಂತು. XI ಬಂದ ತಕ್ಷಣ FI XI ನೋಡಿ, ಇಷ್ಟು ಕಾಲಮನ್ನು ಯೋಚನೆ. ಫಸ್ಟದು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಅಂತ ಕೊಟ್ಟಿರ್ತಾರೆ, ಹಿಂಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆವೃತ್ತಿ, ಇದನ್ನು ಸಹ ಕೊಟ್ಟಿರ್ತಾರೆ. ಕೇಳಿರೋದು ಸರಾಸರಿ, ಇಂಗ್ಲೀಷ್ನಲ್ಲಿ ಮೀನ್ ಅಂತ ಕೇಳಿರ್ತಾರೆ. ಕಾಲಮ್ ಹಾಕೋದು 4 ಕಾಲಮ್ ಇರಲೇಬೇಕು ಅಂತ ಯೋಚನೆ ಇರಬೇಕು. 4 ಕಾಲಮ್ ಅಂತಂದ್ರೆ ಗೊತ್ತಲ್ಲ, ಈ ರೀತಿ ಇದಿರ್ತಲ್ವಾ, ಇದನ್ನು 4 ಇರಬೇಕು. ಮೊದಲು ಇದೆರಡು ಅವ್ರು ಕೊಟ್ಟಿರ್ತಾರೆ. ನೀವು ಮಧ್ಯಬಿಂದು ಮಿಡ್ ಪಾಯಿಂಟ್ ಅಂತ ಹೇಳ್ತಾರೆ. ಮಧ್ಯಬಿಂದು ಇದನ್ನು ನೀವು ಕಂಡಿಡ್ಕೊಳ್ಬೇಕು. ಹೇಗೆ ಕಂಡಿಡಿಸಿ ನೀವು ಮಾಡಿರ್ತೀರ, ಇದನ್ನು ನೋಡಿದ ತಕ್ಷಣ ಈ ಫಾರ್ಮುಲಾ ಯೋಚನೆ ಮಾಡ್ಕೊಂಡಿರ್ಬೇಕು. σFI XI / FI ಅಂತ ಡಿವೈಡ್ ಮಾಡಿ. ನೆಕ್ಸ್ಟ್ ಫಸ್ಟ್ ಫಾರ್ಮುಲಾ ಏನು ಫಾರ್ಮುಲಾ ಗೊತ್ತಿರಬೇಕು. ಇಂಪಾರ್ಟೆಂಟಾಗಿ ಫಾರ್ಮುಲಾ ಗೊತ್ತಿರಬೇಕು. L + F1 - F0 / 2F1 -F0 - F2 ಓಕೆನಾ, ಇಂಟು ಇದಕ್ಕೆ ಇಂಟು H ಅಂತ ಫಾರ್ಮುಲಾ. L ಅಂತ ಹೇಳಿದ್ರೆ ಏನು? F1 ಅಂತ. ಫಸ್ಟ್ ನಾವು F1 ಯಾವುದು, F2 F0 ಯಾವುದು ಅಂತ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದು? ಇದಕ್ಕೆ ಏನು ಮಾಡೋಂಗಿಲ್ಲ ನೋಡಿ, ಎಷ್ಟು ಸುಲಭ ಅಂತ. ಈ ಬಾಕ್ಸ್ ಏನು ಕೊಟ್ಟಿದ್ದಾರೋ ಅದನ್ನು ಹಾಗೆ ಇಟ್ಕೊಳ್ಳೋದು. ಇದರಲ್ಲಿ ಯಾವುದು ದೊಡ್ಡದು 15. ಆಗ ಇದನ್ನು ಈ ರೀತಿ ನೋಟ್ ಮಾಡಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವ? ಎಷ್ಟು ಈಸಿ ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ಏನಂತ ತೊಗೋಬೇಕು? F1 ಅಂತ ತೊಗೊಳ್ಬೇಕು. ಇದನ್ನು ಏನಂತ ತೊಗೋಬೇಕು? F1. ಇದರ ಹಿಂದೆ ಇರೋದನ್ನು ಏನು ತೊಗೋಬೇಕು? F0. ನೋಡಿ, 0 1 2 ಇದು F2. ಅರ್ಥ ಆಯ್ತಲ್ವ? ಮೈನಸ್ ಇರೋದ್ರಿಂದ ಮೈನಸ್ಸೇ ಸೈನ್, ಚಿಹ್ನೆಯ ಮೈನಸ್ಸೇ ಹಾಕಬೇಕು. ಇದೆರಡನ್ನ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. 9 + 9 ಎಷ್ಟಾಗುತ್ತೆ? 18. ಆಗ ಇಂಟು 5, ಈ 5 ಹಾಗೆ ಬರೆದಿದ್ದೀನಿ. ಸಿಂಪ್ಲಿಫೈ ಮಾಡಿದಾಗ 6 30 - 18 12 ಬರ್ತದೆ. ಫಸ್ಟು 6 1s 6 2s ಮಾಡಿ, ಆಮೇಲೆ 2.5 ಬರ್ತದೆ. ಹೇಗೆ ಬಂತು ಅಂತೇಳಿದ್ರೆ, ಈ 5ಅನ್ನು 2 ಇಂದ ಡಿವೈಡ್ ಮಾಡಿದ್ದೀನಿ. ಆಯಿತಾ? 2 ಟೇಬಲ್ ಹೇಳ್ಕೊಂಡೋಗಿ 2 2s 4, 2 3s 6 ಜಾಸ್ತಿ ಆಯಿತು. ಆಗ ನಾನು 2 2s ಎಷ್ಟಂತ ಬರಿತೀನಿ? 4 ಅಂತ ಬರಿತೀನಿ. 5 ಇಂದ 4 ಹೋದರೆ ಎಷ್ಟಾಗುತ್ತೆ? 1 ಬರುತ್ತೆ. ಆಗ ಪಾಯಿಂಟ್ ಹಾಕಿ ಇಲ್ಲೊಂದು 0 ಹಾಕ್ತೀನಿ. ಆಗ 10 ಆಯಿತು. 2 8s 10, 2 5s 10. ಹಾಗೆ ನಮಗೆ ಇಲ್ಲಿ ಎಷ್ಟು ಬಂತು? 2.5 ಬಂತು. ಅದನ್ನು ಆ್ಯಡ್ ಮಾಡಿದಾಗ ಇಲ್ಲಿ ತಪ್ಪು ಮಾಡ್ತೀರಾ ಕಣ್ರು, ಹುಷಾರಿರೋ ಮಕ್ಕಳು ತಪ್ಪು ಮಾಡ್ತೀರಾ. 25.0 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 2.5 ಅಂತ ಬರ್ಕೊಳ್ಳಿ. ಆಮೇಲೆ ಇದನ್ನು ಆ್ಯಡ್ ಮಾಡಿ. ಆಗ ಈಸಿಯಾಗಿ 27.5 ಅಂತ ಬರೀತೀರಾ. ಎಲ್ಲೆಲ್ಲೋ ಬರಿಬೇಡಿ, ಪಾಯಿಂಟ್ ಅಂತ ಅರ್ಥ. ಈ 25 ರೂಪೀಸ್ ಇದ್ದಾಗ 25.500 ಅಂತ ಬರೆಯಲ್ವಾ, ಅದೇ ಥರ ಇದನ್ನು ಪಾಯಿಂಟ್ ಬಂದಾಗ ನೀವು ತಪ್ಪು ಮಾಡ್ತೀರಾ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಗ್ರಾಫನ್ನು ಈಸಿಯಾಗಿ ಮಾಡ್ಕೊಂಡು ಹೋಗಿ ಮಕ್ಕಳೇ. ತುಂಬ 4 ಮಾರ್ಕ್ಸ್. ಒಬ್ಬರು ತಪ್ಪಬಾರ್ದು, ಗೊತ್ತಾಯ್ತಲ್ವ? ಈಗ x + 2y = ಈಗ ಫಸ್ಟ್ ಎಕ್ಸಿಗೆ 0 ಹಾಕ್ಬೋದು, ಮತ್ತು ನೆಕ್ಸ್ಟ್ ವೈಗೆ 0 ಹಾಕೋದು. ಈಗ 0 0 ಅಂತ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸಿಗೆ 0 ಹಾಕಿದ ತಕ್ಷಣ 2y = 6. ಆಗ y = 6. ಇದು /2. ಆಗ 2 1s 2 3s ಆಗುತ್ತೆ. ಆಯಿತಾ? ಇದು 3 ಬಂತು. ಆಗ ಇಲ್ಲಿ 3 ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಎಲ್ಲಿಗೆ 0 ಹಾಕೋದು? ವೈಗೆ 0 ಹಾಕೋದು. ಇಲ್ಲಿ ಎಲ್ಲಿ ವೈ ಇದೆ? ಇಲ್ಲಿ ವೈ, 2 ವೈ ಅಂತಿದ್ದಲ್ವ, ಅಲ್ಲಿಗೆ 0 ಇಂಟು ಯಾವುದೇ ನಂಬರ್ ಮಾಡಲಿ ನಮ್ಗೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. x = 6. ಓಕೆನಾ? ಆಗ ಅದನ್ನು 6 ಅಂತ ಬರೀರಿ. x ವ್ಯಾಲ್ಯೂ 6. ನೆಕ್ಸ್ಟ್ ಒಂದು ತುಂಬ ಈಸಿ ಇದೆ ಮಕ್ಕಳೇ. x + y = 5 ಅಂತ ಫಸ್ಟ್ ಎಕ್ಸಿಗೆ 0 ಹಾಕಿ, ಆನ್ಸರ್ 5 ಬರ್ತದೆ. ಮತ್ತು ವೈಗೆ 0 ಹಾಕಿ, x = ಎಷ್ಟು ಬಂತು? 5 ಬಂತು. ಈಸಿ ಇದೆ ಅಲ್ವಾ? ಇದನ್ನು ಗ್ರಾಫ್ನಲ್ಲಿ ಬಿಡಿಸ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದೆರಡು ತ್ರಿಭುಜಗಳೇ ತ್ರಿಭುಜದಲ್ಲೇ ಬರುವಂತಹ ನಿಯಮ. ಇಲ್ಲಿ 3 ಬಾಹುಗಳು ಮತ್ತು 3 ಬಾಹುಗಳನ್ನೇ ಬಾಹು 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 ಸಿದ್ಧಾಂತ ಬರಿಬೇಕು.
ಅರ್ಥ ಆಯ್ತಲ್ವಾ? ಇದು ನಿಮಗೆ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ತೀನಿ, ಅದನ್ನು ನೋಡ್ಕೊಂಡು ಬರೀರಿ. ನೆಕ್ಸ್ಟ್, ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನವು ಉಂಟು ಮಾಡುವಂತಹ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅಂತ ಕೇಳಿದರೆ, ಒಂದು ಕೋನ ಅಂತ ಕೊಟ್ಬಿಟ್ಟಿದ್ದಾರೆ. ಆಗ ಒಂದೇ ಒಂದು ಕೋನ ಇಲ್ಲಿ ಕೊಟ್ಟಿರೋದು, ಅಲ್ಲಿ ಎಲ್ಲ ಕೋನಗಳು ಒಂದು ಈ ತ್ರಿಭುಜದ ಕೋನಗಳು ಇನ್ನೊಂದು ತ್ರಿಭುಜದ ಕೋನಗಳಿಗೆ ಸಮವಾಗಿದ್ದರೆ, ಹಾಗೆ ಬಂದರೆ ಸಮಾನುಪಾತದಲ್ಲಿ ಇರ್ತದೆ ಅಂತ ಬಂದರೆ ಅದನ್ನೇ ಏನಂತ ತಗೊಳ್ತೀವಿ? ಕೋನ ನಿರ್ಧಾರಕ ಅಂತ ತಗೊಳ್ತೀವಿ. ಬಟ್ ಇಲ್ಲಿ ಒಂದು ಕೋನ ಮತ್ತೊಂದು ತ್ರಿಭುಜದ ಕೋನಕ್ಕೆ ಸಮವಾಗಿದ್ದು, ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನ ಉಂಟು ಮಾಡುವ, ಆಗ ಬಾಹು ಕೋನ ಬಾಹು ಈ ಸಿದ್ಧಾಂತ ನಿಮಗೇನಾದ್ರು ಸಿಗಲಿಲ್ಲ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಸೆಕ್ಷನ್ಲಿ ಹಾಕಿ ನಾನು ಥಿಯರಮನ್ನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆನಾ? SSS ಇಂಗ್ಲೀಷ್ ಮೀಡಿಯಮ್ ಅವರು ಸೈಡ್ ಅದೊಂದು ಥಿಯರಮ್ ಇದೆ, ಮತ್ತು SCS ಇದ್ರದ್ದು ಕ್ರೈಟೀರಿಯಾದು ಒಂದು ಥಿಯರಮ್ ಇದೆ. ಅದೆರಡು ಥಿಯರಮನ್ನು ಕಲ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ 36 ನೋಡಿ ಮಕ್ಕಳೇ, ಇಲ್ಲಿ ಈ ಸಲ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಮಗೆ ಫಾರ್ಮುಲಾ ಬರುವಂಥ ಡೈರೆಕ್ಟ್ ಕ್ವಶನನ್ನು ಕೊಟ್ಟಿಲ್ಲ, ಈ ರೀತಿ ಕೊಟ್ಟಿದ್ದಾರೆ. ಬಟ್ ಈಸಿ ಇದೆ. ಏನು ಕೊಟ್ಟಿದ್ದಾರೆ? SN ಸಮಾಂತರ ಶ್ರೇಣಿಯಲ್ಲಿ N ಪದಗಳ ಮೊತ್ತ ಸಮ್ ಕೊಟ್ಟಿದ್ದಾರೆ. ಇದು ಹಾಗಾದರೆ ಎನ್ನನೇ ಪದವನ್ನು ಕಂಡುಹಿಡಿಯಿರಿ. ಆ ಶ್ರೇಣಿಯಲ್ಲಿ ಎಷ್ಟು ಪದ ಇದೆ ಅಂತೆ? 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿ. ಟೋಟಲ್ 59 ಟರ್ಮ್ಸ್ ಇದ್ದರೆ ಕೊನೆಯ 10 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಗ ನಾವೇನು ಮಾಡಬೇಕಂತ ಹೇಳಿದರೆ, SN ಅಂತ ಹೇಳಿದ್ರೆ 3n², ಅಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಬರ್ಕೊಳ್ಳೋದು. AN ಕಂಡುಹಿಡಬೇಕು. ನಮಗೆ ಫಾರ್ಮುಲಾ ಇದೊಂದು ಗೊತ್ತಿದೆ ಮಕ್ಕಳು, ಇದು ಯೋಚನೆ ಇರಬೇಕು ನಿಮಗೆ. SN ಕೊಟ್ಟಿದ್ದಾರೆ, AN ಕಂಡುಹಿಡಿರಿ ಅಂತ ಹೇಳಿದ್ದಾರೆ, ಎನ್ನನೇ ಅಲ್ವಾ? ಆಗ ನೀವೇನು ಮಾಡಬೇಕು? AN = SN - S-1 ಅಂತ ಹೇಳೋದು ಇದು ಫಾರ್ಮುಲಾ. ಅರ್ಥ ಆಯ್ತಲ್ವಾ? ಇದು ನೋಡಿದಾಗ ನಿಮಗೆ ಇದು ಕೇಳಿದ ತಕ್ಷಣ ನಿಮಗೆ ಈ ಫಾರ್ಮುಲಾ ಯೋಚನೆ ಬರಬೇಕು. ಓಕೆ, ಈಗ SN ಕೊಟ್ಬಿಟ್ಟಿದ್ದಾರೆ, ನನಗೆ SN-1 ಕೊಟ್ಟಿಲ್ಲ. ಆಗ ನಾವು SN-1 ಅಂದರೆ ಈ n ಇದ್ದ ಜಾಗಕ್ಕೆ n-1 ಹಾಕಿ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಬೇಕು. +2 × n ಇದ್ದ ಜಾಗಕ್ಕೆ n-1. ಈಗ n-1 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಫಾರ್ಮುಲಾ a - b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆಯಲ್ವಾ? a - b ಹೋಲ್ ಸ್ಕ್ವೇರ್ = a² + b² - 2ab. ಹೌದಲ್ಲ ಮಕ್ಕಳೇ? ಈಗ ಇದು n² ಆಗುತ್ತೆ, ಪ್ಲಸ್ 1² ಅಂದರೆ 1 ಮೈನಸ್ 2 × a ಅಂತ ಹೇಳಿದ್ರೆ n, b ಅಂತ ಹೇಳಿದ್ರೆ 1. 2 1s 2a ಬರುತ್ತೆ, ಆಗ 2 ಅಂತ ಬರೀತೀನಿ, 2n ಅಂತ ಬರೀತೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಕ್ಯಾನ್ಸಲ್ ಆಯಿತು. 2n + 4n 6n, ಇಲ್ಲಿ -1 ಬರ್ತದೆ. an ಅಷ್ಟಾಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ? ಲಾಸ್ಟ್ 10 ಟರ್ಮ್ಸ್ದು ಸಮ್ ಕಂಡು. ಆಗ ನಾವು S59 - S49 ಅಂತ ಬರ್ಕೋಬೇಕು. ಓಕೆ, ಲಾಸ್ಟ್ ಟರ್ಮ್ S59ಇಂದ S49 ಮೈನಸ್ ಮಾಡಿದಾಗ ನನಗೆ ಲಾಸ್ಟ್ 10 ಟರ್ಮ್ಸ್ ಸಿಗುತ್ತಲ್ವ? ಆಗ S59 ಅಂತ ಹೇಳಿದ್ರೆ ಇಲ್ಲಿ n ಇದ್ದ ಜಾಗಕ್ಕೆ ಎಷ್ಟು ಹಾಕಬೇಕು? 59 ಹಾಕಬೇಕು. ಅವ್ರು ಕೊಟ್ಟಿರುವಂಥ ಫಾರ್ಮೇಟೇ ಫಸ್ಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ ವ್ಯಾಲ್ಯೂ ಹಾಕಿದಾಗ ನಮಗೆ ಎಲ್ಲ ಮಲ್ಟಿಪ್ಲೈ ಮಾಡಿ 10,561 ಬರ್ತದೆ. 49 ಮಾಡಿ ಆನ್ಸರ್ ಇದು ಬರುತ್ತೆ. ಮತ್ತು ಮೈನಸ್ ಮಾಡಿದಾಗ ನಮಗೆ ಆನ್ಸರ್ 3260 ಆಗುತ್ತೆ. ನೇರವಾಗಿ ನಿಂತ ದೀಪಸ್ತಂಭದ ಎತ್ತರವು, ಇದು ನಮಗೆ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೂ ಇದೇ ಪ್ರಾಬ್ಲಮ್ ಇದೆ ಮಕ್ಕಳೇ, ಸೇಮ್ ಇದೆ. ಇದರಲ್ಲಿ ಅಲ್ಲಿ ನಾವು ಚಿತ್ರ ಬಿಡಿಸ್ಕೋಬೇಕಿತ್ತು, ಇಲ್ಲಿ ಅವ್ರು ಚಿತ್ರ ಸಹ ಕೊಟ್ಬಿಟ್ಟಿದ್ದಾರೆ. ನೋಡೋಣ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ, 10 ಮೀಟರ್ ದೂರದಲ್ಲಿ ಹಡಗೊಂದು ನಿಂತಿದೆ. ನೋಡಿ, ಇದು ಏನಂತ ತಗೋಬೇಕು? ದೀಪಸ್ತಂಭ ಅಂತ ತಗೋಬೇಕು. ABಯನ್ನು ಏನಂತ ತಗೋಬೇಕು? ದೀಪಸ್ತಂಭ ತಗೋಬೇಕು. ಲೈಟ್ ದೀಪಸ್ತಂಭ. ಓಕೆನಾ? ಅಷ್ಟೇ ಕೊಟ್ಟಿರೋದು. ಇದು ಇಲ್ಲೊಂದು ಹಡಗು ಹೋಗ್ತಾ ಇದೆ, ಒಂದು ಶಿಪ್ ಹೋಗ್ತಾ ಇದೆ. ಆಗ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಬರೋದು ಮೇಲೆಗೆ ನೋಡಿದಾಗ ಉನ್ನತ ಕೋನ, ಆ್ಯಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಎಷ್ಟಾಗುತ್ತೆ? ಇಲ್ಲಿಗೆ ನೋಡುವಾಗ ಇಲ್ಲಿ ಆ್ಯಂಗಲ್ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಹಾಗಾದರೆ ಗೋಪುರದ ಎತ್ತರ ಅಂತ ಹೇಳಿದ್ರೆ ಇದನ್ನು, ಮತ್ತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಅಂತ ಹೇಳಿದ್ರೆ ಈ ದೂರವನ್ನು AEಯನ್ನು ಕಂಡುಹಿಡಿಯಿರಿ. ಹಾಗೂ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗುವ, ನೋಡಿ ಇಲ್ಲಿಂದ ಉಂಟಾಗುವ ಅವನತ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆನಾ ಮಕ್ಕಳೇ? ಈಗ ನಾವು ಮಾಡಬೇಕಾಗಿರೋದನ್ನ ನೋಡಿ, ಏನು ಮಾಡಬೇಕು ಅಂತಿರೋದನ್ನ ನೋಡೋಣ. ದೀಪಸ್ತಂಭ ಇದು ಅವ್ರು ಕೊಟ್ಟಿದ್ದಾರೆ 10√3 ಅಂತ, ಇದನ್ನು 2 ಅಂತ ತೊಗೊಂಡಿದ್ದೀನಿ. ಇದು 30 ಡಿಗ್ರಿ ಅಂತ ಅವರೇ ಕೊಟ್ಟಿರುವಂಥದ್ದು, ಅದನ್ನ ಏನು ಕೊಟ್ಟಿದ್ದಾರೋ ಅದನ್ನು ಬರೀತೀರಿ. ಆಮೇಲೆ ಇದು 30 ಸೆಂಟಿಮೀಟ್ರ್, ಇಲ್ಲಿಂದ ಇಲ್ಲಿಗಿರೋದು 30 ಮೀಟ್ರ್ ಅಂತ ಕೊಟ್ಟಿದ್ದಾರೆ. 30 ಮೀಟ್ರ್ ಸೆಂಟಿಮೀಟ್ರ 30
ಮೀಟರ್ ಅಂತ ಕೊಟ್ಟಿದ್ದಾರೆ. 30 ಮೀಟರ್ ಅಲ್ವಾ, ಇಲ್ಲಿ ಕೊಟ್ಟಿರೋದು 30 ಮೀಟರ್ ಅಂತ. ಆಗ ನಾವಿಲ್ಲಿ ಏನು ಬರಿಬೇಕಾಗುತ್ತೆ, ಮೀಟರ್ ಅಂತ ಬರಿಬೇಕಾಗತ್ತೆ. ಓಕೆ, ಇದು 30 ಮೀಟ್ರ್. ಓಕೆ, ಆಗ ಇದೆಷ್ಟಿದೆಯೋ ಬಿ ಸಿ ಅದೇ ಅಷ್ಟೇ ಇರುತ್ತೆ, ಇದು ಸಹ ಎಷ್ಟಿರುತ್ತೆ, 30 ಮೀಟ್ರ್ ಇರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಆಯತದ ಶೇಪಲ್ಲಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಆಗ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಭಿಮುಖ ಬಾಹುಗಳು ಸಮ. ಇದು 30 ಇದ್ದರೆ ಇದು 10√3 ಅಂತಿದ್ರೆ ಇದೆಷ್ಟಾಗುತ್ತೆ, 10√3 ಆಗುತ್ತೆ. ಓಕೆನಾ? ಕಲರ್ ಚೇಂಜ್ ಮಾಡೋಣ ನಮಗೆ. ಇದೆಷ್ಟಾಗುತ್ತೆ, 10√3 ಆಗುತ್ತೆ. ಇದು 30 ಮೀಟರ್. ಇದು 30 ಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಇದನ್ನು ಮೀಟರ್ ಅಂತ ಮಾಡ್ಕೊಳ್ಳಿ, ಸೆಂಟಿಮೀಟರ್ ಅಲ್ಲ. ಓಕೆ, ನಾವು ಈಗ ಟ್ಯಾನ್ 30 ಮಾಡಿದಾಗ ಆಗ ನನಗೆ ಇದ್ರದ್ದು ಉದ್ದ ಸಿಗುತ್ತೆ ಅಲ್ವಾ. ಟ್ಯಾನ್ 30 ಅಂತ ಹೇಳಿದ ತಕ್ಷಣ ಇಲ್ಲಿ ಟ್ಯಾನ್ 30 ತೊಗೊಂಡ್ರೆ ಈ ಉದ್ದ ಸಿಗುತ್ತೆ. ನನಗೆ ಇದು ಗೊತ್ತಿದೆ. ಆಗ ಇದು ಮತ್ತು ಇದನ್ನು ಸೇರಿಸಿ ಏನು ಬರಿಬೇಕಾಗುತ್ತೆ, ಇದೇನಿದು 30ಕ್ಕೆ ಇದೇನಿದು ಅಭಿಮುಖ, ಆಪೋಸಿಟ್ ಅಲ್ವಾ. 30ಕ್ಕೆ ಇದೇನಿದು ಅಡ್ಜಸೆಂಟ್, ಪಾರ್ಶ್ವ ಅಂತಾಗುತ್ತೆ. ಆಗ ಅಭಿಮುಖ ಬೈ ಪಾರ್ಶ್ವ ಫಾರ್ಮುಲಾ ಏನು, ಇ ಡಿ, ಅಭಿಮುಖ ಇ ಡಿ ಬೈ ಎ ಡಿ ಅಂತ ಹೇಳಿದ್ರೆ ಅದು ಟ್ಯಾನಿಗೆ ಬರೋದು. ಅರ್ಥ ಆಯ್ತಲ್ಲ? ಆಗ ಟ್ಯಾನ್ 30 ಈಕ್ವಲ್ ಟು ಇ ಡಿ ಬೈ ಎ ಡಿ. ಎ ಡಿ ನಮ್ಗೆ ಗೊತ್ತಿದೆ ಹೇಗೆ, ಇದು 30 ಆದರೆ ಇದು ಸಹ 30 ಅಂತ ನಾವು ಹೇಳಿದ್ದೀವಿ. ಆಗ √30 ಟ್ಯಾನ್ 30 ಬೆಲೆ ಎಲ್ಲಿ ತೊಗೋಬೇಕು, ಬಾಕ್ಸಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ಇಲ್ಲಿ ಇಷ್ಟೊತ್ತಿಗೆ ಕಲ್ತಿರ್ತೀರ ಅಂತ ತಿಳ್ಕೊಳ್ತೀನಿ. ಟ್ಯಾನ್ 30 ಬೆಲೆ 1/√3 ಈಕ್ವಲ್ ಟು ಇ ಡಿ ಬೈ ಎ ಡಿ ಅಂತ ಹೇಳಿದ್ರೆ ಇದು 30 ಸೆಂಟಿಮೀಟರ್. ಆಗ ಇದನ್ನು ಏನು ಮಾಡ್ತೀರಿ, ಇದು ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡ್ಡ ಗುಣಕಾರ ಮಾಡಿದ್ರೆ 30 ಈ √3 ಅಲ್ಲೇ ಇರುತ್ತೆ, ಇ ಡಿ ಅಂತ ಬರಿತೀರ. ಈಗ ನಾವೇನು ಮಾಡಿ, ಕೆಳಗೆ √3 ಬೇಡ, ನಾವೇನು ಮಾಡ್ತೀವಿ, ಎರಡನ್ನು ರ್ಯಾಷನಲೈಸ್ ದ ಡಿನಾಮಿನೇಟರ್, ಛೇದವನ್ನು ಅಕರ್ಣೀಕರಣಗೊಳಿಸೋದು. ಇಲ್ಲಿ √3 ಇದ್ದರೆ ಎರಡು ಮೇಲೇನೂ ಕೆಳಗಿನೂ ಎರಡೂ √3ಇಂದ ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. ಆಗ 30√3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 30√3 ಡಿವೈಡೆಡ್ ಬೈ 3 ಬರುತ್ತೆ. ಆಗ 3 1 3 10. ಆಗ ಆನ್ಸರ್ ಎಷ್ಟು ಬಂತು, 10√3 ಆಯಿತು. ಫಸ್ಟೇ ಆಲ್ರೆಡಿ ನಮ್ಗೆ ಇದು ಗೊತ್ತಿದೆ, ಯಾವುದು ಇದು, ನಮ್ಗೆ ಈಗ ಎಷ್ಟು ಸಿಕ್ತು, 10√3 ಸಿಕ್ತು. ಫಸ್ಟ್ ನಮಗೇನು ಗೊತ್ತಿತ್ತು, ಇದು ನಮಗೆ 10√3 ಅಂತ ಗೊತ್ತಿತ್ತು. ಆಗ ಟೋಟಲ್ ಎಷ್ಟಾಗುತ್ತೆ, 10√3 + 10√3 ಎಷ್ಟಾಯಿತು, ಅದು 20√3 ಆಗುತ್ತೆ. ಓಕೆ, ನೆಕ್ಸ್ಟು ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2. ಯಾಕೆಂತೇಳಿದ್ರೆ ಇದು ರೆಕ್ಟ್ಯಾಂಗಲ್ ಅಥವಾ ಆಯತ ಆದ ತಕ್ಷಣ ಇದೆರಡು ಏನಾಗಿರ್ತದೆ, ಇದೆರಡು ಸಮಾನಾಂತರವಾಗಿರ್ತದೆ. ಆಗ ನಾವು ಈಗ ಒಂದು ಕಲ್ತಿದ್ದೀವಿ 9th ಸ್ಟ್ಯಾಂಡರ್ಡಲ್ಲಿ. ಹೀಗಿದ್ದಾಗ ಅದನ್ನು ಛೇದಕ ರೇಖೆ ಅಂತ ಹೇಳ್ತೀವಿ. ಈ ಕೋನ 1 ಅಂತ ತಗೊಂಡಾಗ ಇದು ಕೋನ 2. 1 ಮತ್ತು ಕೋನ ಝೆಡ್ ಶೇಪಲ್ಲಿ ಬರ್ತಾ ಇದೆ, ಹೌದು ತಾನೇ, ಉಲ್ಟಾ ಝೆಡ್ ಆಗಿದೆ. ಅದೇನದು ಆಲ್ಟರ್ನೇಟ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನ ಅಂತ ಬರಿತೀವಿ. ಅದನ್ನೇ ಬರ್ತೀನಿ, ಕೋನ 1 ಈಕ್ವಲ್ ಟು ಕೋನ 2 ಪರ್ಯಾಯ ಕೋನ. ಆಗ ಕೋನ 2 ಈಕ್ವಲ್ ಟು ನಮಗೆ ಇದರಲ್ಲಿ ಬರೋದಿಲ್ಲ, ಕೋನ 2 ಈಕ್ವಲ್ ಟು ಏನಂತ ಗೊತ್ತಿಲ್ಲ, ಇದನ್ನು ಕಂಡಿಡ್ಲಿಕ್ಕೆ ಕೇಳಿದ್ದಾರೆ, ಇದೆಷ್ಟಿದೆ ಅಂತ ಕೇಳಿದ್ದಾರೆ. ಆಗ ಕೋನ 2 ಈಕ್ವಲ್ ಟು ಆಪೋಸಿಟ್ ನಮಗೆ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಅಡ್ಜಸೆಂಟು ಕೊಟ್ಟಿದ್ದಾರೆ. ಆಗ ನಾವು ಅದನ್ನೇ ಬರಿತೀವಿ, ಆಪೋಸಿಟ್ ಎ ಬಿ ಬೈ ಬಿ ಎಫ್ ಅಂತ ಬರಿತೀವಿ. ಟ್ಯಾನ್ 2 ಕೋನ 2 ಏನು ಅಂತ ನಂಗೆ ಗೊತ್ತಿಲ್ಲ. ಆಗ ಎ ಬಿ ಅಂತ ಹೇಳಿದ್ರೆ 10√3, ಬಿ ಎಫ್ ಅಂತ ಹೇಳಿದ್ರೆ 10. ಆಗ 10 ಕ್ಯಾನ್ಸಲ್ ಆಗಿ √3. ಯಾವ ಬೆಲೆಗೆ ನಮಗೆ ಟ್ಯಾನ್ √3 ಆಗುತ್ತೆ ಅಂದರೆ √2 60 ಆಗಿದ್ದರೆ, 60 ಆಗಿದ್ದರೆ ನಮಗೆ √3 ಬೆಲೆ ಸಿಗುತ್ತೆ. 30 ಅಂತ ಹೇಳಿದ್ರೆ 1/√3 ಇಲ್ಲಿ ಮಾಡಿದ್ದೀವಿ, ಈಗ ತಾನೇ ಮಾಡಿದ್ದೀವಿ. 1/√3 ಬಂದಿದೆ ಅಂತ ಹೇಳಿದ್ರೆ ಅದು 30 ಇರುತ್ತೆ. ಆಗ ಕಂಡಿಡಿದ್ರಿ ಅಲ್ವಾ, √2 ಅಂತ ಹೇಳಿದ್ರೆ ನಮಗೆ 60 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅಥವಾ ಆರ್. ಇಲ್ಲಿ ನೋಡಿ, ಒಂದು ಗೋಪುರ ಮತ್ತು ಕಂಬ ಸಮತಟ್ಟಾದ ನೆಲದ ಮೇಲೆ ನಿಂತಿದೆ. 60 ಮೀಟರ್ ಎತ್ತರ ಗೋಪುರ ಮೇಲಿನಿಂದ ಕಂಬದ ಮೇಲ್ತುದಿ ಅದರ ಪಾದದಿಂದ ನೋಡಿದಾಗ ಉಂಟಾಗುವ ಅವನತ ಕೋನಗಳು 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ನೋಡಿ, ಒಂದು ಗೋಪುರ ಇದೆ, ಒಂದು ಗೋಪುರ ಮತ್ತು ಕಂಬ ಸಮತಟ್ಟಾದ ನೆಲದ ಮೇಲೆ ನಿಂತಿದೆ. 60 ಮೀಟರ್ ಗೋಪುರದ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 60 ಮೀಟರ್. ಇದು ಟವರ್ದು ಎತ್ತರ ಕೊಟ್ಟಿದ್ದಾರೆ 60 ಮೀಟರ್. ಮೇಲಿನಿಂದ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ, ಇದು ಕಂಬ, ಇದೇನಿದು, ಇದು ಕಂಬ, ಸಿ ಡಿ ಅಂತ ಹೇಳೋದು ಕಂಬ. ಇದರ ಮೇಲ್ತುದಿಯನ್ನು ನೋಡಿದಾಗ ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ ಇದು. ಓಕೆ, ಈಗ ನೋಡಿ ಮಕ್ಕಳೇ, ಈ ಲೈನನ್ನು ನಾನು ಹೀಗೆ ಬಿಡ್ತೀನಿ, ಇದನ್ನು. ಓಕೆ, ಇದು ನೆಕ್ಸ್ಟು ಇಲ್ಲೊಂದು ಲೈನು.
ಓಕೆನಾ. ಹೀಗೊಂದು ಲೈನ್ ಹೇಳಿದ ತಕ್ಷಣ ಇದೇನಾಯಿತು, ಟ್ರಾನ್ಸ್ವರ್ಸಲ್ ಅಥವಾ ಛೇದಕ ರೇಖೆ ಆಯಿತು. ಆಗ ಇದು 30 ಇದ್ದರೆ ಇದೆಷ್ಟಾಗುತ್ತೆ, ಅದು ಸಹ 30 ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಇದು ಪ್ಯಾರಲಲ್ ಲೈನು, ಅರ್ಥ ಆಯ್ತಲ್ವಾ. ಆಗ ಇದು ಟ್ರಾನ್ಸ್ವರ್ಸಲ್ ಕೆಳಗೆಗೆ, ಆಗ ಇದಿಷ್ಟು 60 ಡಿಗ್ರಿ ಅಂತಾದರೆ ಇದೆಷ್ಟಾಗುತ್ತೆ ಮಕ್ಕಳೇ, 60 ಡಿಗ್ರಿ ಆಗುತ್ತಲ್ವಾ. ಈಗ ಅದನ್ನೇ ನಾವೀಗ ಲೆಕ್ಕದಲ್ಲಿ ಮಾಡೋಣ ನೋಡಿ. ಈಗ ನೋಡಿ ಮೊದಲು ಇದು, ಈಗ ಇದನ್ನು ತಗೊಳ್ಳೋಣ. ಟ್ಯಾನ್ 60 = ಈ ತ್ರಿಭುಜ ತಗೊಳ್ತಿದ್ದೀನಿ, ಎ ಬಿ ಡಿ. ಇಲ್ಲುಂಟು ಎ ಬಿ ಡಿ, ಈ ತ್ರಿಭುಜವನ್ನು ತಗೊಂಡಾಗ ಇದು 60 ಆಗುತ್ತಲ್ವ. ಟ್ಯಾನ್ 60 ನಮಗೆ ಟ್ಯಾನ್ ಅಂತ ಹೇಳಿದ ತಕ್ಷಣ ಇದ್ರದ್ದು ಆಪೋಸಿಟ್ ಯಾವುದು, ಎ ಬಿ. ಓಕೆ, ಅಡ್ಜಸೆಂಟ್ ಯಾವುದು, ಬಿ ಡಿ ಅಲ್ವಾ. ಅಭಿಮುಖವಾಗಿರುವಂಥದ್ದು ಎ ಬಿ, ಅಡ್ಜಸೆಂಟ್ ಅಂದರೆ ಪಾರ್ಶ್ವ ಯಾವುದು, ಬಿ ಡಿ. ಅದನ್ನೇ ಬರೆದೀನಿ, ಎ ಬಿ ಬೈ ಬಿ ಡಿ. ಎ ಬಿ ಅವರೇ ಕೊಟ್ಟಿದ್ದಾರೆ 60, ಟ್ಯಾನ್ 60 ಅಂತ ಹೇಳಿದ್ರೆ √3 ಬೈ ಬಿ ಡಿ ಆಗುತ್ತೆ. ಆಗ ಬಿ ಡಿ = 60 ಡಿವೈಡೆಡ್ ಬೈ √2. ಈಗ ಏನು ಮಾಡಬೇಕು, ಛೇದವನ್ನು ಅಕರ್ಣೀಕರಣಗೊಳಿಸೋದು, ರ್ಯಾಷನಲೈಸ್ ದ ಡಿನಾಮಿನೇಟರ್. √3 ಅಂತ ಬಂದ ತಕ್ಷಣ ಮೇಲೇನು √3 ಗುಣಿಸೋದು, ಕೆಳಗೇನು √3 ಇಂಟು ಮಾಡಿದಾಗ ನಮಗೆ 60 √3 ಮತ್ತು √3 × √3 ಏನಾಗುತ್ತೆ, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 3 3 1 3 2 20 √3 ಆನ್ಸರ್ ಆಗುತ್ತೆ ಬಿ ಡಿ. ಆಗ ಇಲ್ಲಿ ಎಷ್ಟು ಬಂತು, ಇದು ಬಂದು 20 √3 ಆಯಿತು. ಇದು 20 √3 ಆಯಿತು ಅಂತ ಹೇಳಿದ ತಕ್ಷಣ ನಾನು ಬರೆದುಬಿಡ್ತೀನಿ ಯಾವುದನ್ನು, ಇ ಸಿಯನ್ನು 20 √3 ಅಂತ. ಆಗ ನನಗೆ ಮೇಲಿದ್ದ ಟ್ರಯಾಂಗಲ್ದೊಂದು ಸಿಕ್ತಲ್ವಾ, ಎ ಇ ಸಿ ಟ್ರಯಾಂಗಲನ್ನು ತೊಗೊಳ್ತೀನಿ, ಎ ಇ ಸಿ ಟ್ರಯಾಂಗಲ್, ಈ ಟ್ರಯಾಂಗಲನ್ನು ತೊಗೊಳ್ತೀನಿ. ಆಗ ಟ್ಯಾನ್ ಎಷ್ಟು, ಟ್ಯಾನ್ 30 = ಅಭಿಮುಖ ಗೊತ್ತಿಲ್ಲ, ಇದರ ಮೈನಸ್ ಮಾಡಬೇಕಾಗತ್ತೆ, ಅಭಿಮುಖ ಬೈ ಇ ಸಿ ಅಂತ ಬರಿತೀನಿ. ಓಕೆನಾ. ಈಗ ಅಭಿಮುಖ ಅಂತ ಹೇಳಿದ್ರೆ ಎ ಇ ಬೈ ಇ ಸಿ. ದೊಡ್ಡದು ಫುಲ್ ಲೆಂತ್ ಎಷ್ಟಿದೆ, 60 ಇದೆ. ಇದು ಎಷ್ಟು ಅಂತ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ತೊಗೊಳ್ತೀನಿ. ಇದನ್ನೇ ಎಕ್ಸ್ ಅಂತ ತೊಗೊಂಡ್ರೆ ಇದೇನಾಗುತ್ತೆ, 60 - ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಇದು ಎಕ್ಸ್ ಆದರೆ, ಇಲ್ಲಿಂದ ಇಲ್ಲಿ ತನಕ ಎಕ್ಸ್ ಆದರೆ ಟೋಟಲ್ 60 ಇದೆ. ಆಗ ಇದು ಮೇಲೆದು ಎಷ್ಟಾಗುತ್ತೆ, 60 - ಎಕ್ಸ್ ಆಗುತ್ತೆ. ಆಗ 60 - ಎಕ್ಸ್ ಅಂತ ತೊಗೊಳ್ತೀನಿ ಎ ಇದ್ದ ಜಾಗದಲ್ಲಿ. ಇ ಸಿ ನಾನು ಈಗ ತಾನೇ ಕಂಡಿಡಿದೆ, ಬಿ ಡಿ ಕಂಡಿಡಿದ್ರೆ ಬಿ ಡಿ = ಇ ಸಿ ಆಗಿರೋದ್ರಿಂದ 20 √3 ಅಂತ ಬರಿತೀನಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ 20 × √3 × 1 ಅಂತ ಹೇಳಿದ ತಕ್ಷಣ ಮೇಲೆ 20 √3 ಬರ್ತದೆ. ಈ √3 ಕ್ಯಾನ್ಸಲ್ ಆಗಿ 60 - ಎಚ್. ಆಗ 20 ಮೈನಸ್ ಈ 16 ಈಚೆ ತಂದಾಗ -60 ಆಗುತ್ತೆ. ಈಗ ಎಚ್ ಎಷ್ಟಾಯಿತು, ಇಲ್ಲಿ -40 ಬಂತು, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ಹೆಚ್ ವ್ಯಾಲ್ಯೂ ಎಷ್ಟಾಯಿತು, 40 ಆಗುತ್ತೆ. ಕೇಳಿರೋದು ಹೆಚ್ 40. ಈಗ ಲಾಸ್ಟ್ ಕ್ವಶನ್. ಚಿತ್ರದಲ್ಲಿ ತೋರಿಸಿರುವಂತೆ ತಲೆಕೆಳಗಾದ ಶಂಕುವಿನ ಒಂದು ಸಿಲಿಂಡರ್ ನೋಡಿ. ಸಿಲಿಂಡರ್ ಕೊಟ್ಟಿದ್ದಾರೆ ಆಯಿತಾ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯ, ಎರಡರದ್ದು ತ್ರಿಜ್ಯ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಅಂತ. ಎತ್ತರ ಕೊಟ್ಟಿದ್ದಾರೆ, ಇದ್ರದ್ದು 17, ಸಿಲಿಂಡರ್ದು, ಶಂಕುದು 9. ಈ ಆಕೃತಿಯ ಎತ್ತರದ ಸಿಲಿಂಡರ್ನ ಆಕೃತಿ ಎತ್ತರದ 2/3 ಎತ್ತರದವರೆಗೆ ನೀರು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಗುರುತಿಸಿ. ಮಕ್ಕಳೇ, ನೀರು, ಹಾಲು, ಮರಳು ಅಂತೆಲ್ಲ ಬಂದ ತಕ್ಷಣ ಘನಫಲ ಕಂಡುಹಿಡಿಬೇಕು ಅಂತಿರೋದು ನಿಮಗೆ ತಲೆಯಲ್ಲಿ ಬರಬೇಕು. ಓಕೆನಾ. ಘನಫಲದ ಸೂತ್ರ ಹಾಕಬೇಕು ಅಂತ. ಓಕೆ, ಇಲ್ಲಿ ಕೇಳಿರೋದೇನು, ಆಗ ಇದ್ರದ್ದು ಘನಫಲ ಕಲಿಬೇಕು. ಇದು ಯಾವ ಶೇಪಲ್ಲಿದೆ, ಇದು ಕೋನ್ ಅಂತ ಹೇಳಿದ್ರೆ ಶಂಕುವಿನ ಆಕಾರದಲ್ಲಿದೆ. ಆಗ ನಿಮಗೆ ಶಂಕುವಿನ ಘನಫಲ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಯಾವುದು ಗೊತ್ತಿರಬೇಕು, ಸಿಲಿಂಡರ್ನ ಘನಫಲ ಗೊತ್ತಿರಬೇಕು. ಅರ್ಥ ಆಯ್ತಲ್ವ, ಸಿಲಿಂಡರ್ನ ಘನಫಲ ಗೊತ್ತಿರಬೇಕು. ಆದರೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಸಿಲಿಂಡರ್ಲಿ ಇಷ್ಟು ಮಾತ್ರ ಇದಿದೆ, ಉಳಿದಿದ್ದು ನೀರು ತುಂಬಿಲ್ಲ ಅಂತೇಳಿ. ಆಗ ನಾವು ಫಸ್ಟ್ ನಾವು ಇದನ್ನು ಫುಲ್ ಕಂಡುಹಿಡಿದು ಘನಫಲ ಕಂಡುಹಿಡಿದು ಏನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವ. ಮೈನಸ್ ಮಾಡಿದ್ರೆ ನಮಗೆ ಇದ್ರದ್ದು ಘನಫಲ ಎಷ್ಟು ಅಂತ ಸಿಗುತ್ತೆ. ಆಗ ಅಲ್ಲಿ 2/3 ಆಫ್ ವಾಟರ್ ಇಸ್ 3/2 ಎತ್ತರದವರೆಗೆ ನೀರು ತುಂಬಲಾಗಿದೆ ಅಂತ ಕೊಟ್ಟಿದ್ದಾರೆ. ನಾವಾಗ ರೇಡಿಯಸ್ಸು ಸ್ವಲ್ಪ ಚೇಂಜ್ ಆಗಿ, ರೇಡಿಯಸ್ ಅಲ್ಲ, ಎತ್ತರ ಚೇಂಜ್ ಆಗುತ್ತೆ. ಯಾಕೆಂತಂದರೆ ಎತ್ತರ 12 ಇದ್ದಿದ್ದು 3/2 2/3 ಅಂತ ಹೇಳಿದ ತಕ್ಷಣ 2/3 × 12 ಮಾಡಿದಾಗ ನಮಗೆ ಎಷ್ಟು ಎತ್ತರ ನೀರು ತುಂಬಿದೆ ಅದು ಬರುತ್ತೆ. ಈಗ ಲೆಕ್ಕ ಮಾಡೋಣ ನೋಡಿ. ಶಂಕುವಿನ ಘನಫಲ ಫಾರ್ಮುಲಾ ಹಾಕಿದ್ದೀನಿ, ಸಿಲಿಂಡರ್ನ ಘನಫಲ. ಫಸ್ಟು ಎರಡರದ್ದು ಘನಫಲವನ್ನು ಕಂಡಿಟ್ಕೊಳ್ಳಿ. ಮತ್ತು
ಸಿಲಿಂಡರ್ನಲ್ಲಿರುವ ನೀರು ಎಷ್ಟಿದೆ ಅಂತ ಹೇಳಿದ್ರೆ 2/3 2/3 ಆಫ್ ಹೈಟ್ ಆಫ್ ದ ಸಿಲಿಂಡರ್ ಅಂತ ಮಾಡಿದ್ದೀರಾ. ಆಗ ನಿಮಗೆ ಹೈಟ್ ಎಷ್ಟಾಗುತ್ತೆ 8 ಸೆಂಟಿಮೀಟ್ರ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡ್ತಾರೆ, ಸಿಲಿಂಡ್ರಲ್ಲಿ ಎಷ್ಟು ನೀರಿದೆ ಅಂತ ನೋಡ್ತೀರಾ, ಆಗ ಅಲ್ಲಿ ಇಷ್ಟು ಬರುತ್ತೆ. ಓಕೆ, ಆಗ ಕೋನಲ್ಲಿ ನೀರು ಎಷ್ಟು ಅಂತ ನಿಮಗೆ ಗೊತ್ತಿದೆ, ಫಸ್ಟೇ ನೀವು ಮಾಡಿದ್ದೀರಿ. ಇಲ್ಲಿ ಸಪ್ರೇಟಾಗಿ ಮಾಡಿದಾಗನೇ ಇಲ್ಲೇ ನಿಮಗೆ 462 ಬಂದಿದೆ. ಆಗ 462 ಪ್ಲಸ್ ಇಷ್ಟು ನೀರು ಇದೆ. ಟೋಟಲಿಂದ ಇದೆರಡನ್ನ ಮೈನಸ್ ಮಾಡಿದಾಗ ನಮಗೆ ಇನ್ನೆಷ್ಟು ನೀರು ತುಂಬಿಸ್ಬೇಕು ಅಂತಿರೋದು ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮೈನಸ್ ಮಾಡಿ ಆನ್ಸರನ್ನು ಬರೆದಿರಿ, ನೋಡೋಣ ಇದು ನಿಮಗಿರುವ ಕೆಲಸ.